ಬೇಕಾದವರು ನಾಳೆ ಬೆಳಿಗ್ಗೆ ವಿಚಾರ ಸಾಗರ ಜಲ್ದಿ ಬರ್ತಾವ ಹೇಳ್ಬೇಕ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಏಳುನೂರ 70 ಶರಣರ ಹೆಸರುಗಳು ಗೊತ್ತಾಗ್ಲಿ ಅಂತೇಳಿ ಹೇಳಿದ್ದೆ. ಯಾರು ಬರ್ಕೊಂಡ್ರಿ ಅವು ಕಂಪ್ಲೀಟ್? ಬರ್ಕೊಂಡು ಸುಮ್ ಇಟ್ಕೊಂಡು ಕೂತ್ರೆ ಹಂಗ ಮುಂದಿಂದ ಹೇಳ್ರಿ ಅಂತ ಕೇಳಕ್ ಬರಂಗಿಲ್ಲ. ಬೇಕಾ ಬೇಡ? ಮತ್ತೆ ನಾವೇ ಹೇಳ್ಬೇಕು. ಮತ್ತೆ ಲೋಪ ಹೌದಾ ಇಲ್ಲ? ಅದು ಬರದ್ ಸುಮ್ಮ ಇಟ್ಕೊಂಡು ಕೂತ್ರೆ ಎಲ್ಲಿ ತನಕ ಆಗ್ಯದದು? ಅದನ್ನು ಕಳೆದೋಗಿರ್ತದೆ, ಎಲ್ಲೋ ಬರೆದು ಇಟ್ಬಿಟ್ಟಿರ್ತೀರಿ. ಏನ್ ಹೆಸರು ಶರಣರದು? ಎಷ್ಟು ಏನ್ ಹೆಸರು? 51ನೇದ್ದು ಇಳಿಹಾಳ ಬ್ರಹ್ಮಯ್ಯ ಶರಣ. ಮುಂದೆ ನೀವು ಶರಣಾರ್ಥಿ ಅನ್ಬೇಕು. ನಾನು ಶರಣರ ಹೆಸರುಗಳು ಹೇಳ್ತೀನಿ. ಇಳಿಹಾಳ ಬೊಮ್ಮಯ್ಯ ಶರಣರಿಗೆ ಶರಣು. ನೀವೇನನ್ಬೇಕು? ಶರಣಾರ್ಥಿ ಅನ್ಬೇಕು. ಇಳಿಹಾಳ ಬೊಮ್ಮಯ್ಯ ಶರಣರಿಗೆ ಶರಣು. ಒಬ್ಬರು ಓಪನ್ ಮಾಡಿ ಅನ್ಕೊಳ್ರಿ, ಬರೀ ಬಾಯಲ್ಲಿ ಮ್ಯೂಟ್ ಮಾಡಿ ಅಲ್ಲ, ಒಬ್ಬರು ಅನ್ಬೇಕು ಶರಣಾರ್ಥಿ ಅಂತ. ಮ್ಯೂಟ್ ಓಪನ್ ಮಾಡ್ರಿ. ಇಳಿಹಾಳ ಬೊಮ್ಮಯ್ಯ. ಆಮೇಲೆ ಇಂಡಿಯಾ ಶಾಂತಯ್ಯ ಶರಣರಿಗೆ ಶರಣು. ಇಂಡೆ ಸೋಮಣ್ಣ ಶರಣರಿಗೆ ಶರಣು. ಉಗ್ಗಡಿಸುವ ಗಬ್ಬಿದೇವಯ್ಯ ಶರಣರಿಗೆ ಶರಣು. ಉಘೆಯ ನಾಗಯ್ಯ ಶರಣರಿಗೆ ಶರಣು. ಉತ್ತಮಾಂಗದ ಕೇಶವ ಹೊನ್ನಯ್ಯ ಶರಣರಿಗೆ ಶರಣು. ಉದರದ ರಾಮಯ್ಯ ಶರಣರಿಗೆ ಶರಣು. ಉದ್ದಟ ದೇವಯ್ಯ ಶರಣರಿಗೆ ಶರಣು. ಉದ್ದಂಡಯ್ಯ ಶರಣರಿಗೆ ಶರಣು. ಉಪ್ಪರ ಗುಡುತ್ತಿಲ್ಲ ಸ್ವಾಮಿ ದೇವಯ್ಯ ಶರಣರಿಗೆ ಶರಣು. ಉರಗ ರಾಯಣ್ಣ ಶರಣರಿಗೆ ಶರಣು.
ಮಹಾಜ್ಞಾನಿ ಉರಿಲಿಂಗ ದೇವ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಚಿನ್ಮಯ ಶರಣು ಉರಿಲಿಂಗ ಪೆದ್ದಿ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಉರುಗದ ಮಲ್ಲಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಉಳಿ ಉಮೇಶ್ವರ ಚಿಕ್ಕಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಉಂಕದ ಬಂಕಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಎಚ್ಚರಿಕೆ ಕಾಯಕದ ಮುಕ್ತನಾಥಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಎಡೆ ಮಠದ ನಾಗಿ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಎರದೆಲಯ್ಯಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಎರೆಗದ ಕಾಮಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಎಲೆಗಾರ ಕಾಮಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಏಕಾಂತ ರಾಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಏಕಾಂತ ವೀರ ಸೊಡ್ಡಳ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಏಕಾಂತ ಮಲ್ಲಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಏಕೋ ರಾಮಾರಾಧ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಎಲೇಶ್ವರದ ಕೇತಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಎಲೇರ ರೆಮ್ಮವ್ಯ ಶರಣೆಗೆ ಶರಣು. ಎಲೇರಿ ರೆಮ್ಯವ್ವ ಶರಣೆಗೆ ಶರಣು. ಶರಣು ಶರಣಾರ್ಥಿ. ಒಕ್ಕಲಿಗ ಮಾರಗೌಡ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಒಕ್ಕಲಿಗ ಮುದ್ದಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ವರತೆಯ ಬಪ್ಪಿ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಓಲೆಯ ಶಾಂತಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಓಹಿಲ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಧೀರ ಶರಣ ಶೀಲವಂತ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಹಡಪದ ಅಪ್ಪಣ್ಣನವರ ಸತಿ ಲಿಂಗಮ್ಮ ತಾಯಿ ಶರಣೆಗೆ ಶರಣು. ಶರಣು ಶರಣಾರ್ಥಿ. ಧೀರ ಶರಣೆ ಲಾವಣ್ಯವತಿ ಶರಣೆಗೆ ಶರಣು. ಶರಣು ಶರಣಾರ್ಥಿ. ಇಲ್ಲಿ ಶೀಲವಂತ ಮತ್ತ ಲಾವಣ್ಯವತಿ ಇವರಿಬ್ರು ಮದುವೆ ಮಾಡ್ಕೊಂಡವರು. ಹಳ್ಳಯ್ಯನ ಮಗ ಮಧುವರ್ಸನ ಮಗಳು, ಅವ್ರ ಹೆಸರುಗಳು. ಆಗಿನ ಕಾಲದೊಳಗ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮಾಡಿಕೊಂಡು ಜಾತೀಯತೆಯನ್ನು ಹೊಡೆದೋಡಿಸುವುದಕ್ಕೆ ಅವರ ಜೀವನನೇ ಬಲಿ ಕೊಟ್ಟವರು. ನಿಜ ಶರಣ ಅಂಬಿಗರ ಚೌಡಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಕ್ಕಯ್ಯ ದೇವ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಡಕೊಳದ ಮಡಿವಾಳೇಶ್ವರ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕದಿರೆ ರೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕದಿರೆ ರೆಮ್ಯವ್ಯ ಶರಣೆಗೆ ಶರಣು. ಶರಣು ಶರಣಾರ್ಥಿ. ಕದಿರೆಯ ಕಾಯಕದ ಕಾಳವ್ಯ ಶರಣೆಗೆ ಶರಣು. ಶರಣು ಶರಣಾರ್ಥಿ. ಕನಕದ ನಾಚಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕನ್ನಡಿ ಕಾಯಕದ ಅಮ್ಮಿ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕನ್ನಡಿ ಕಾಯಕದ ರೇವಮ್ಮ ಶರಣೆಗೆ ಶರಣು. ಶರಣು ಶರಣಾರ್ಥಿ. ಕನ್ನದ ಬ್ರಹ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ.
ಕನ್ನಡ ಮಾರಿ ತಂದೆ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕನ್ನಡ ವೀರ ಮಾಚಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕನ್ನಮ್ಮರಸಿ ಶರಣೆಗೆ ಶರಣು. ಶರಣು ಶರಣಾರ್ಥಿ. ಕನ್ನಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕರವೂರ ದಾಸಯ್ಯ ನಜ್ಜಿ ದಾಸಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕರುಳ ಕೇತಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಲಕೇತಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಲಕೇತ ಬೊಮ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಲಕೇತ ಬ್ರಹ್ಮಗುರು ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಲಿದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಲ್ಲಿನಾಥ ಭೀಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಲ್ಲಯ್ಯ ದೇವರು ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಲ್ಲು ಗೆಲಸದ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಇದೇನ್ ಮಾಡ್ರಿ 108 ಒಂದು ಸೆಟ್ ಮಾಡ್ಕೊಳ್ರಿ. 770 ಒಂದೇ ಸಲ ಕುಂತು ಹೇಳ್ಬೇಕಾದ್ರ ಲೀವ್ ಹಾಕಿ ಮನ್ಯಾಗ ಕೂತು ಹೇಳ್ಬೇಕಾಗ್ತದ. ಟೈಮ್ ಭಾಳ ಬೇಕಾಗ್ತದ. 108 ಸ್ತೋತ್ರ ಮಾಡ್ತಿರಲ್ಲ, ಹಂಗ ಇದೇನ್ ಮಾಡ್ರಿ 108 ಒಂದು ಸೆಟ್ ಅಂತವು 7 ಸೆಟ್ ಆಗ್ತಾವ. 7 ದಿವಸಕ್ಕೆ 700 ಮ್ಯಾಲ 8 ಏನಾಗ್ತಾವ ಹಂಗ ಸೆಟ್ ಆಗ್ತಾವ. ಸೋಮವಾರ 108 ಶರಣರದು, ಮಂಗಳವಾರ 108 ಶರಣರದು, ಈ ರೀತಿ ಮಾಡ್ಬೇಕು ನಾವು. ಒಂದು ವಾರದೊಳಗ ಏನು ಅದು 108 ಶರಣರದು ಹೇಳ್ಬೇಕಾದ್ರೆ ಭಾಳ ಆದ್ರೆ 15-20 ನಿಮಿಷದಾಗ ಸಾಕಾಗ್ತದೆ. ಪೂಜೆ ಮಾಡ್ಕೊಳ್ಳೋ ಟೈಮ್ನೊಳಗ ಒಂದನೇ ಸೆಟ್ ತಯಾರು ಮಾಡ್ಕೋರಿ. ಅದು ನೀವು ಪೂಜೆ ಮಾಡಾಗ ಈ 108 ಶರಣರದು ಏನ್ ಮಾಡ್ಬೇಕು, ನಾಮಸ್ಮರಣೆ ಮಾಡ್ಬೇಕು. ಐಡಿಯಾ ಕರೆಕ್ಟ್ ಅದ? ಒಂದೇ ಸಲ ಓಸು ಮಂದಿ ಹೇಳ್ಕೊತ್ ಕೂತ್ರ ಆಗ ಮಾತ ಅಲ್ಲದ, ಟೈಮ್ ಭಾಳ ತಗೋತದ. ಒಂದು ದಿವ್ಸಕ್ಕೆ 108 ಶರಣರದು ಒಂದು ಸೆಟ್ ಮಾಡ್ರಿ, ಮ್ಯಾಲ ಬರ್ಕೊಂಬಿಡ್ರಿ ಸೋಮವಾರ. ಮತ್ತೆ 108 ಸೆಟ್ ಮಾಡಿ ಅದ್ರ ಮೇಲೆ ಮಂಗಳವಾರ ಅಂತ ಹಿಂಗೆ ಬರ್ಕೊಳ್ರಿ. ಯಾವ್ಯಾವ ವಾರ ನೀವು ಮಾಡ್ಬೇಕತ್ತೀರಿ, ಪೂಜೆ ಮಾಡ್ಕೊತೀರಿ, ಅದು ಪೂಜೆ ಮುಗಿದ ಕೂಡ್ಲೇನೆ ಈ 108 ಶರಣರದು ಏನ್ ಮಾಡ್ಬೇಕು, ನೀವು ನಾಮ ಸಂಕೀರ್ತನ ಮಾಡಬೇಕು. ಈ ತರ ಮಾಡಿದ್ರಿ ಅಂದ್ರೆ ಒಂದು ವಾರದಾಗ 770 ಶರಣರ ಎಲ್ಲ ಹೆಸರುಗಳು ನೆನೆಸ್ದಂಗೆ ಆಗ್ತದೆ. ಅವು ಕೆಲವೊಂದು ರಿಪೀಟ್ ಆಗ್ಯಾವ, ಕೆಲವೊಂದು ಹೆಚ್ಚು ಕಡಿಮೆ ಆಗ್ಯಾವ. ಅವು ಕಡಿಮೆ ಬಿದ್ದು ಅಂತಂದ್ರೆ ಹೋಗು ಹಳಕಟ್ಟಿ ಅವ್ರ ಹೆಸರನ್ನು ಸೇರಿಸಬಹುದು ಅದ್ರಾಗ. ಮತ್ತೆ ಈಗ ಶರಣ ಮಾರ್ಗಕ್ಕೆ ತಮ್ಮ ಜೀವನವನ್ನೇ ತೆಗೆದಂತ ಶರಣರ ಹೆಸರುಗಳು ಅದಾವ, ಅವೆಲ್ಲ ಹೇಳ್ತೀನಿ. ಅಂತ ಶರಣರ ಹೆಸರುಗಳನ್ನು ಅದ್ರಾಗ ಸೇರಿಸಿ ಅವ್ರಿಗೂ ನೆನೆಸ್ಬೇಕು. ಹಳಕಟ್ಟಿ ಅವ್ರು ಇದ್ದಿದ್ದಿಲ್ಲ ಅಂತಂದ್ರೆ ಈ ಶರಣರ ಹೆಸರುಗಳು, ಈ ಶರಣರ ವಚನಗಳು ನಮಗೆ ಸಿಗ್ತಿದ್ದಿಲ್ಲ. ಅವ್ರನ್ನ ನೆನೆಸ್ಬೇಕು. ನಮಗೆ ಲಿಂಕ್ ಪರ್ಸನ್ಸ್ ಅವರೆಲ್ಲ, ಅವರು ಶರಣರೇ. ಎಷ್ಟು ಕೆಲಸ ಮಾಡಿ ಹೋಗ್ಯಾರ ಅವ್ರು ಮಾಡಿದ್ದು ಸುಮ್ ನೋಡಕ್ಕಾಗಲ್ಲ ನಮಗೆ. 108 ಕಂಪ್ಲೀಟ್ ಮಾಡಿಕೊಟ್ಟಿನಿ ಇವತ್ತ. 108 ಮಾಡಿ ನಮಗ ಒಂದ್ಸಾರಿ ಎಲ್ಲರೂ ಹೇಳ್ಬೇಕು ಶರಣು ಶರಣಾರ್ಥಿ ಅಂತ ಹೇಳಂದಾಗ ಪರ್ಫೆಕ್ಟ್ ಆಗ್ತದೆ. ಮತ್ತೆ 2ನೇ ಸೆಟ್ ತಯಾರು ಮಾಡೋಣ. ಮತ್ತೆ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಮಹೇಶ್ವರ ಸ್ಥಳದ ಶಿವಲಿಂಗ ಸಾಧನೆಯ ಎಷ್ಟನೇ ವಚನ, ನಿನ್ನೆ ದಿವಸ 5ನೇ ವಚನ ಮುಗಿತು. ಅಹಿಂಸಾ ಪರಮೋ ಧರ್ಮ ಅನ್ನೋದು ಹೇಳಕ್ ಹೋಗಿ ಅಲ್ಲಿ ಒಬ್ಬ ರಾಜ ಬರ್ತಾನ. ಹಿಂದಿನ ಕಾಲದೊಳಗ
ಆ ರಾಜದ ಕರ್ಮಗಳು ಮಾಡಿಸ್ತಿರ್ತಾನ. ಅವನ ಹೆಸರ ಬರ್ಹಿ ಅಂತ ಏನೋ ಅದ, ಹೇಳ್ತೀನಿ ನಿಮಗ. ಒಂದ್ ಕಡೆ ನಿಮಿಷ. ಅವನ ಹೆಸರ ಪ್ರಾಚೀನ ಬರ್ರಿ ಅಂತ ಒಬ್ಬ ರಾಜ, ಧ್ರುವ ರಾಜನ ವಂಶದಾಗ ಬರ್ತಾನ. ಅವಂದು ಹೆಂಗಿರ್ತದ, ಕರ್ಮ ಮಾಡ್ತಾನ. ಅವನ ಒಬ್ಬ ಮಾಡಿದ್ದಕ್ಕ ಎಲ್ಲಾರ್ಗಿ ಬೈಗಳದಾವ. ಅವಂದೇನಂದ್ರ ತಾಮಸ ಪ್ರವೃತ್ತಿಯಿಂದ ಕರ್ಮ ಮಾಡ್ತಿರ್ತಾನ. ಏನ್ ತಾಮಸ ಪ್ರವೃತ್ತಿ ಅಂತಂದ್ರ ಸಕಾಮ ಕರ್ಮಗಳು. ಎಂತ ಸಕಾಮ ಕರ್ಮ? ಅವನು ರಾಜನೇ, ಇಡೀ ಭೂಮಂಡಲದ ಪೃಥ್ವಿ ಒಡೆಯ. ಪ್ರಾಚೀನ ಬರ್ರಿ ಅಂತೇಳಿ ಅವನು ಕರ್ಮ ಮಾಡೋದು. ಸಕಾಮ ಕರ್ಮ ಅಂದ್ರೇನು? ರೊಕ್ಕ ಜಗ್ಗಿಬೇಕು, ಇನ್ನ ಬೇಕು, ಭಂಡಾರ ತುಂಬಿ ತುಳುಕಬೇಕು. ಮತ್ತ ಭೂಮಿ ಏನದ ಅಂತಂದ್ರ ಎಲ್ಲ ನನ್ನ ಆಧೀನದಾಗೆ ಇರಬೇಕು. ಯಾರು ತಲೆ ಎತ್ತಬಾರದು, ಯಾರು ಅತಿ ಬುದ್ಧಿವಂತಿಕೆ ತೋರಿಸಬಾರದು. ಯಾರು ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ಅವ್ರಿಗೆ ತಲೆ ತಗ್ಗಿಸಂಗ ಮಾಡ್ತಿದ್ದ, ತಲೆಯನ್ನೇ ಕತ್ತರಿಸ್ಬಿಡಷ್ಟ ಅವನು ಕ್ರೂರ ಮಾಡ್ತಿದ್ದ. ಏನೇನೋ ಇದ್ದವ, ಆ ರೀತಿ ಇದ್ದು ಕರ್ಮ ಮಾಡ್ತಿದ್ದ. ಕರ್ಮ ಮಾಡೋದಂದ್ರೆ ಹೋಮ ಹವನ ಯಜ್ಞ ಏನೆಲ್ಲ ಮಾಡ್ತಿದ್ದ. ಆದ್ರ ತಾಮಸ ಅಂತಂದ್ರೆ ಏನು? ಒಂದು ಸಕಾಮ ಕರ್ಮ, ಇವೇ ಆಸೆ ಇಟ್ಕೊಂಡು, ಭೋಗ ಲಾಲಸೆಗಳನ್ನು ಇಟ್ಕೊಂಡು ಮಾಡಿದ್ದು. ಇನ್ನ ಒಂದೇನದಂದ್ರೆ ತಾಮಸ ಅಂತಂದ್ರೇನು? ಪ್ರಾಣಿಗಳನ್ನ ಯಜ್ಞದಾಗ ಹಾಕಿ ಕೊಂದು ಅದ್ರ ಮಾಂಸ ತಿನ್ನೋದು. ಈ ರೀತಿ ಆದಂಥದ್ದು ಯಾರು? ಪ್ರಾಚೀನ ಬರ್ರಿ ಅನ್ನೋವನ ಕಾಲದಾಗ ಅದು ಆಗ್ತವೆ. ಅದು ನಿನ್ನೆ ವಚನದೊಳಗೆ ಏನು ಹೇಳಿದ್ರಂತಂದ್ರ, ಮಾಚಲಾದೇವಿಯ ಕುಲಜಯ ಮಾಡಿದೆವೆಂದು ಹೊನ್ನ ಕಪಿಲೆಯ ಕೊಂದು ನರಕಕ್ಕಿಳಿಯ ಪೇಳಿತ್ತೆ ನಿಮ್ಮ ವೇದ. ಏನಾಗ್ತದ ಅಲ್ಲಿ? ಏನೋ ಒಂದು ಆಕಳ ಬಗ್ಗೆ ಅಂಜಿಕೆ ತೋರಿಸಿ ಏನ್ ಮಾಡ್ಯಾರ ಇವರು ಪುರೋಹಿತರಂತಂದ್ರ, ಬಂಗಾರದ ಆಕಳ ಮಾಡಿಸಿ ಶಾಂತಿ ಮಾಡ್ಲಕ್ ಹಚ್ಚಾರ. ಆಕಿ ಕಷ್ಟಪಟ್ಟು ಬಂಗಾರದ ಆಕಳ ಮಾಡಿಸಿ ಶಾಂತಿ ಮಾಡಿ ಕೊಟ್ಟಾಳ ಮಾಚಲಾದೇವಿ. ಆ ಬಂಗಾರದ ಆಕಳ ಇವ್ರು ಏನ್ ಮಾಡ್ಯಾರ? ಹೊನ್ನ ಕಪಿಲೆಯ ಕೊಂದು ನರಕಕ್ಕಿಳಿಯ ಪೇಳಿತ್ತು ಅಂತಂದ್ರೇನು? ಆ ಆಕಳ ಬಂಗಾರದ ಆಕಳ ಅದಲ್ಲ, ಮತ್ತ ಅವ್ರು ಏಸ್ ಮಂದಿ ಪೂಜಾ ಮಾಡ್ಸ್ಯಾರ, ಆಸು ಮಂದಿ ಅದು ಬಂಗಾರದ ಆಕಳ ಹಂಚ್ಕೋಬೇಕಲ್ಲ. ಈಗ ಹೆಂಗ್ ಹಂಚ್ಕೋತಾರ ಅದು? ಈಗ ಬಂಗಾರದೊಂದು ಆಕಳ ಮಾಡಂತ ಹೇಳಿ ಪೂಜಾ ಮಾಡಿದ್ಮೇಲೆ ಆ ಬಂಗಾರದ ಆಕಳ ಇವ್ರೆಲ್ಲರೂ ಪೂಜಾರಿಗಳು ಹಂಚ್ಕೋಬೇಕಲ್ಲ. ಹೆಂಗ್ ಹಂಚ್ಕೋಬೇಕು? ಈಗ ಅದು ಆಕಳ ಕಡಿಬೇಕಾ ಬೇಡ? ಅದು ಬಂಗಾರದ ಆಕಳ. ಬಂಗಾರದ ಆಕಳ ಏನ್ ಮಾಡ್ಯಾರ? ಪೀಸ್ ಮಾಡಿ ಮುರಿದು ಹಂಚ್ಕೊಂಡಾರ. ಆಕಳ ಬಗ್ಗೆ ಗೌರವ ಇತ್ತು ಅಂತಂದ್ರ ಇಂಥ ಒಂದು ಬಂಗಾರದ ಆಕಳ ಅದನ್ನ ಹ್ಯಾಂಗ ನೀವು ತುಂಡು ಮಾಡಿ ಹಂಚ್ಕೊಂಡ್ರಿ ಅಂತ ಎಲ್ಲ ಪ್ರಶ್ನೆಗಳದಾವ. ಅವಕ್ಕೆಲ್ಲ ಒಂದೇನೋ ಐತಿಹಾಸಿಕ ಕಥೆಗಳಿರ್ತವೆ. ಬಡಿಗೆ ಮಾಚಲಾದೇವಿ ಕುಲಜಯ ಮಾಡಿದೆವೆಂದು ಹೊನ್ನ ಕಪಿಲೆಯ ಬಂಗಾರದ ಆಕಳ ಮಾಡಿ ಅದನ್ನ ಕಡಿದು ಏನ್ ಮಾಡಿದ್ರು? ತುಂಡು ಮಾಡಿದ್ರು. ಹೊನ್ನ ಕಪಿಲೆಯನ್ನ ಕೊಂದು ನರಕಕ್ಕಿಳಿ ಅಂತ ಪೇಳಿತ್ತೆ ನಿಮ್ಮ ಧರ್ಮ. ಈಗ ಬಂಗಾರದ ಆಕಳ ಮಾಡಿದ್ಮೇಲೆ ಆಕಳ ಮೇಲೆ ಎಷ್ಟು ಗೌರವ ಅದ, ಅದರ ಮೇಲೂ ಅಷ್ಟು ಇರ್ಬೇಕಾಗುದಲ್ರಿ? ಬಂಗಾರದ ಆಕಳ ಮೇಲೆ ಗೌರವ ಇರ್ಬೇಕಾ ಬೇಡ? ಜೀವಂತ ಆಕಳಿಗೆ ಹೆಂಗಿರ್ತದ ಹಂಗೆ ಅದ್ರ ಮೇಲೆ ಗೌರವ ಇರ್ಬೇಕಿಲ್ಲ? ಪೂಜಾ ಮಾಡ್ಯಾರ ಮತ್ತೆ ಎಲ್ಲರೂ ಸೇರಿ ಅದನ್ನು. ಆಮೇಲೆ ಈಗ ಹಂಚ್ಕೋಬೇಕಂದ್ರೆ ಹೆಂಗ್ ಹಂಚ್ಕೋಬೇಕು? ಎಲ್ಲರೂ ಕೂಡಿ ಪೂಜೆ ಮಾಡಿವಿ, ಮತ್ ಬಂಗಾರದ ಆಕಳ ಎಲ್ಲರೂ ಒಂದ್ ಕಡೆ ಇಟ್ರೆ ಹೆಂಗ್ ಅಂತೇಳಿ ಹೊನ್ನ ಕಪಿಲೆಯನ್ನೇ ಕೊಂದು ಬಿಟ್ರು. ಅದನ್ನ ತುಂಡು ಮಾಡಿದ್ರು, ಬಂಗಾರ ಮಾಡಿ ಹಂಚ್ಕೊಂಡ್ರು. ಅಂದ್ರೆ ಎಲ್ಲಿ ಹೋಯ್ತು? ಈ ರೀತಿ ಮಾಡಿದಾಗ ಇವರು ಸ್ವರ್ಗಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ ಇಂಥವ್ರು ಮಾಡಿದವರು. ನರಕ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಫಾರಿನ್ಗೆ ಎಲ್ಲೋ ಓದೋತ್ನಾಗ ಆ ಹೆಣ್ಮಗಳು ನಿಮ್ಮ ದೇಶದೊಳಗ ಭಾವಚಿತ್ರಗಳನ್ನ ಪೂಜೆ ಮಾಡ್ತೀರಿ, ಭಾರಿ ಮೂಢನಂಬಿಕೆ ಆದ, ಹಂಗ ಹಿಂಗ ಅಂತೇನೇನೋ ಟೀಕೆ ಮಾಡ್ತಾಳ. ಅವಾಗ ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರ? ಆ ಒಂದು
ಯಾರು ಟೀಕೆ ಮಾಡ್ತಾರ ಅವ್ರ ಮನೆ ಒಳಗ ಅವ್ರ ಹಿಂದಿನ ಹಿರಿಯರದೊಂದು ಪೇಂಟಿಂಗ್ ಇರ್ತದೆ, ಫೋಟೋ ಪೇಂಟಿಂಗ್. ಆ ಫೋಟೋ ತಗೊಂಬಾರಮ್ಮ ಇಲ್ಲಿ ಅಂತ ಹೇಳ್ತೀನಿ, ಇದಕ್ಕೆ ಉತ್ತರ ಹೇಳ್ತೀನಿ. ಅದನ್ನ ತೆಳಗ ಅಂಗಾಲಾಗ ತೆಳಗ್ ಹಾಕಿಲ್ಲ, ಅಂಗಳದಾಗ ಹಾಕುವಂತಾರ. ಅಂಗಳದಾಗ ಅದು ನಮ್ಮ ಹಿರಿಯರ ಫೋಟೋ ಅದ, ಅವ್ರ ಫೋಟೋ ಅಂಗಳದಾಗ ಹಾಕಿ ಮರ್ಯಾದೆ ತೆಗೆದ್ರೆ ಹೆಂಗ ಅಂತಾಳಕ್ಕೆ. ನಿಮ್ ಹಿರಿಯರ ಫೋಟೋ ಅದ ಅಂತಂದ್ರ ಹಿರಿಯರ್ ಅದ್ರಾಗ ಇಲ್ಲಲ್ಲ, ಎಂದೋ ಸತ್ತೋಗ್ಯಾರ. ಈಗ ಅದ್ರಾಗ ಎಲ್ಲಿ ಹಿರಿಯರು ಬರ್ತಾರ? ಅದು ಬರೀ ಫೋಟೋ ಅದ, ಅದನ್ನ ಅಂಗಳದಾಗ ಇಡ್ಲಕ್ಕೆ ಏನಾಗ್ಯದ ನಿನಗ? ಇಲ್ಲ ಅದು ಮ್ಯಾಲೆ ಇರ್ಬೇಕು. ಇದೇ ಭಾವನೆ ನೋಡು. ನಮ್ಮಲ್ಲಿ ಕೂಡ ದೇವಾದಿ ದೇವತೆಗಳ ಬಗ್ಗೆ ಭಾವನೆ ಏನದಂದ್ರೆ, ಭಾವಚಿತ್ರಗಳನ್ನ ಗೌರವಿಸುವ ಮೂಲಕ ನಾವು ಆ ಪರಮಾತ್ಮನಿಗೆ ನಾವು ಏನ್ ಮಾಡ್ತೀವಿ? ಗೌರವಿಸ್ತೀವಿ ಅಂಥೇಳಿ ಅಂಗಳದಾಗ ಹಾಕಿ ಆಕಿಗೆ ಏನ್ ಹೇಳ್ತಾರೆ ಇವರು? ಈ ಫೋಟೋ ನಿನಗೆ ಪೂಜೆ ಮಾಡೋದು ಏನಪ್ಪ ಅಂತಂದ್ರ, ನಿನಗ ಮೂಢನಂಬಿಕೆ ಅನಿಸ್ತಿತ್ತು ಅಂತಂದ್ರ ಈ ಫೋಟೋದ ಮೇಲೆ ಉಗುಳಕ್ ಹೇಳ್ತಾರ ಅವ್ರು. ಇದು ಮೂಢನಂಬಿಕೆ ಅನ್ನಂತ ಭಾವ ಏನದಲ್ಲ ಅದನ್ನರೇ ತೆಗಿ, ಇಲ್ಲ ಇದ್ರ ಮೇಲೆ ಗೌರವರೇ. ಎರಡರಾಗ ಒಂದು. ಈ ಮೂಢನಂಬಿಕೆ ಅಂತೇಳಿ ಇನ್ನೊಬ್ರಿಗೆ ಹೇಳ್ತಿದ್ದಿ, ಮತ್ತೆ ನೀನು ಪೂಜೆ ಮಾಡ್ತಿದ್ದಿ, ನೀನು ಇಟ್ಕೊಂಡು ಕೂತಿದಲ್ಲ ಹಿರಿಯರ ಫೋಟೋ ಅಂತೇಳಿ ಗೌರವದಿಂದ ಇಟ್ಕೊಂಡು ಕೂತಿದಲ್ಲ, ಮತ್ತೆ ಇದು ನಿಂದು ಸತ್ಯನೋ ನಂದು ಸತ್ಯನೋ ಯಾವ್ದು ಕರೆಕ್ಟ್ ಆಗಿ ಹೇಳನ್ನ. ಆಯ್ತು ಸಾರಿ ಅಂತೇಳಿ ಆಕೆ ಸರೆಂಡರ್ ಆದವು. ಹಿಂಗೆಲ್ಲ ಇವು ಕಥೆಗಳದಾವ, ಏನೇನೋ ಅದಾವ ಇವೆಲ್ಲ. ನೆಕ್ಸ್ಟ್ 6ನೇದ್ದು ಅಷ್ಟತನು ಮೂರ್ತಿ ಅಂತಂದ್ರೇನು? ಅಷ್ಟತನು ಮೂರ್ತಿ ಪರಮಾತ್ಮನಿಗೆ ಏನಂತಾರ? ಅಷ್ಟತನು ಮೂರ್ತಿ ಅಂತ. ಒಂದ್ ಕಡೆ ನೀರೊಳಗೆ ಹುಡುಕ್ಲಕ್ಕ ಅವನ ಮತ್ಸ್ಯ ಮಂಡೂಕ ಅದನ, ಅಡವಿ ಒಳಗ ಅರಸಲು ಅವನೇನು ಗಿಡಗಂಟಿ ಅದನೇನು ಪರಮಾತ್ಮ. ಅಷ್ಟತನು ಮೂರ್ತಿಯಲ್ಲಿ ಹುದುಗಿರ್ದ ಲಿಂಗವ ಇಣುಕಿ ನೋಡೆಂದ ಅಂಬಿಗರ ಚೌಡಯ್ಯ, ಹಿಂಗೇನ ಅದ ವಚನ. ಅದು ಅಷ್ಟತನು ಮೂರ್ತಿ ಅನ್ನೋದು ಏನಂದ್ರ, ಅಷ್ಟ ಅಂದ್ರೆ ಏನು? ಇಡೀ ಬ್ರಹ್ಮಾಂಡ ಪರಮಾತ್ಮನ ಶರೀರ ಅಂದ್ಕೊಂಡಿವಿ. ಈಗ ಬ್ರಹ್ಮಾಂಡ ಪರಮಾತ್ಮನ ಶರೀರ ಅಂದ್ರೆ ಬ್ರಹ್ಮಾಂಡದಾಗ ಏನದವ? ಪಂಚಮಹಾಭೂತಗಳದಾವ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮತ್ತೇನದ? ಸೂರ್ಯ, ಚಂದ್ರ. ಮತ್ತೇನದ ಇದ್ರಾಗ? ಸೂರ್ಯ ಚಂದ್ರ ಆದ್ಮೇಲೆ ಆತ್ಮ ಅಂತ 8 ಆದುವ. ಪಂಚಭೂತಗಳು ಪ್ಲಸ್ ಸೂರ್ಯ ಚಂದ್ರ ಆತ್ಮ 3. ಇವು 3 ಕೂಡಿದ 8 ಆದುವ ಇಲ್ಲ? ಇದಕ್ಕೇನಂತಾರ? ಈ 8ರೊಳಗನು ಆ ಪರಮಾತ್ಮ ಹುದಿಗೆನ ಅದ್ರೊಳಗೆ ಹಣಿಕಿ ನೋಡು, ಎಲ್ಲರ ಹುಡುಕೋತ್ ಹೋಗಬೇಡ ಅಂತ. ಅಷ್ಟತನು ಮೂರ್ತಿ ಎಂಬ ಮಾತಿನ ಪಾತಕವ ಕೇಳಲಾಗದು. ಇವ್ರೇನಂತಾರ? ಹಿಂಗ ಅಷ್ಟತನು ಮೂರ್ತಿ ಅನ್ನೋದು ನಾನು ಒಪ್ಪಂಗಿಲ್ಲ ಅಂತಾರ ಚನ್ನಬಸವಣ್ಣ. ಒಂದು ಶರಣರು ಬರ್ದಾರ ಅಷ್ಟತನು ಮೂರ್ತಿ ಅಂತ ಹೇಳಿ. ಬ್ರಹ್ಮಾಂಡ ಏನ್ ಕಣ್ಣಿಗೆ ಕಾಣ್ತದ ಅದರೊಳಗೆ ಪರಮಾತ್ಮ ಹುದಿಗೆನ, ಪರಮಾತ್ಮನ ಸ್ವರೂಪನೇ ಅಷ್ಟತನು ಮೂರ್ತಿ ಆದ ಅಂತ ಒಂದ್ ಕಡೆ ಹೇಳ್ತಾರೆ. ಅದಕ್ಕೆ ಅಷ್ಟತನು ಮೂರ್ತಿ ಎಂಬ ಪಾತಕ ಮಾತಿನ ಪಾತಕವ ಕೇಳಲಾಗದು ಅದೆಂತೆಂದೊಡೆ. ಹೆಂಗಪ್ಪ? ಪೃಥ್ವಿಯೊಳಗೆ ಪರಮಾತ್ಮ ಅದನ ಅಂತ ನೀ ಅಂತಲ್ಲ, ಅವ ಏನ್ ಪರಮಾತ್ಮ ಪೃಥ್ವಿಗತ್ಲೆ ಗಟ್ಟಿ ಅದನೇನು? ಕಠಿಣ ಅದನೇನು? ಇಡೀ ವಿಶ್ವದೊಳಗೆ ಅತ್ಯಂತ ಕಠಿಣವಾದ ವಸ್ತುನೇ ಪೃಥ್ವಿ. ಆ ಪರಮಾತ್ಮ ಅಷ್ಟೊಂದು ಕಠಿಣ ಅದನೇನಪ್ಪ ಅಂತ ಕೇಳ್ತಾನೆ. ಹೆಂಗದ ಪರಮಾತ್ಮ? ಕಠಿಣದನ ಸೂಕ್ಷ್ಮದನ? ಹೆಂಗದ ಪರಮಾತ್ಮ? ಎರಡು ಅದ. ವಜ್ರಾದಪಿ ಕಠೋರಾಣಿ ಮೃದೋನಿ ಕುಸುಮಾದಪಿ, ಎರಡು ಅದ. ಅದಕ್ಕ ಅವ ಕಠಿಣ ಅಷ್ಟೇ ಅದನೇನು? ಸೂಕ್ಷ್ಮನೂ ಅದನ. ಹಿಂಗಾಗಿ ನಾ ಅದು ಒಪ್ಪಂಗಿಲ್ಲ.
ಅಪ್ಪುವಿನಂತೆ ರಸಭರಿತ ಉಳ್ಳಾತನೆ. ನೀರಿನಿಂದ ರುಚಿ ರುಚಿ ಅದಲ್ಲ ರಸಭರಿತ. ಅವ ಏನದ ಹಂಗ ನೀರಿದ್ದಂಗ ಅದನೇನು ಅವನು ರಸಭರಿತ ಹಂಗದನೇನು. ತೇಜದಂತೆ ತೃಣಕಾಷ್ಟವಿಲ್ಲದಿರ್ದೊಡೆ ನಂದು ಆತನೇ. ಬೆಂಕಿ ಏನದ ಕಟ್ಟಿಗೆ ಇರತನ ಉರಿತದ, ಎಣ್ಣೆ ಇರತನ ಉರಿತದ. ಎಣ್ಣೆ ಮತ್ತ ಕಟ್ಟಿಗೆ ಅವು ಏನಾರ ಕಲಸ ಅದು ಅಂದ್ರೆ ಅದು ಊರದ್ ಬಂದ್ ಆಗ್ತದ. ಹಂಗೇನಾರ ಅವ ಆರಿವತಾನೆ ಅವನು ಪರಮಾತ್ಮ. ವಾಯುವಿನಂತೆ ಚಲನೆ ಉಳ್ಳಾತನೆ, ಆಕಾಶದಂತೆ ಬಟ್ಟ ಬಯಲಾದತಾನೆ, ಚಂದ್ರ ಸೂರ್ಯರಂತೆ ದಿನ ರಾತ್ರಿ ನಡೆಸುವಂತವನೇ. ಒಂದು ಶಿಫ್ಟ್ ಹಗಲ ಒಂದು ಶಿಫ್ಟ್ ರಾತ್ರಿ ಸೂರ್ಯ ಚಂದ್ರ ಹೆಂಗ್ ನಡೆಸ್ತಾರ ಹಂಗ ಅದು ನಡ್ಸವದನೇನು. ಜೀವಾತ್ಮನಂತೆ ಜನನ ಮರಣಕ್ಕೊಳಗಾದವನೇ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ, ನೀವು ನಿಮ್ಮಂತೆ ಉಳಿದವೆಲ್ಲವೂ ನೀವು ಇರಿಸಿದಂತೆ. ನೀವು ನಿಮ್ಮಂತೆ ಅಂದ್ರೆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ನೀವು ಉಳಿದು ಎಲ್ಲ ಏನದವ ಇವು ನಿಮ್ಮಂತೆ ಅಲ್ಲ, ಇವು ನೀವು ಇರಿಸಿದಂತೆ. ನೀವು ಇಟ್ಟಂಗಿರವು ಇವು, ನಿಮ್ಮ ಸ್ವರೂಪ ಅಲ್ಲಿವು. ನೀವು ಇಟ್ಟಂಗಿರೋ ಬೇರೆ, ನಿಮ್ಮ ಸ್ವರೂಪ ಬೇರೆ. ಏನದ ನೋಡ್ರಿ ಇದು ವಾಕ್ಯ. ಹೆಂಗದ್ರಿ? ನೀವು ಇರಿಸಿದಂಗ ಆಳ್ ಮಕ್ಕಳಿಗೆ ಇರಿಸಿದಂಗಿರ್ತಾರ. ಮನಿ ಮಕ್ಕಳು ಅವನ ಸ್ವರೂಪ ಇರ್ತಾರ, ತಂದೆ ಸ್ವರೂಪ. ಮುಂದೆ ತಂದೆ ಸ್ಥಾನಕ್ಕೆ ಬರ್ತಾರ. ಇವರೆಲ್ಲ ಆಳಿದ್ದಂಗೆ ಇವೆಲ್ಲ ಅಷ್ಟತನು ಮೂರ್ತಿಗಳು ಏನದವ, ಸೂರ್ಯ ಚಂದ್ರ ಆತ್ಮ ಅಂದ್ರೆ ಜೀವ. ಅದನ್ನೇ ಅಂತಾರೆ ಜೀವಕ್ಕೆ ಆತ್ಮ. ಜೀವ ಸೂರ್ಯ ಚಂದ್ರ ಜೀವ ಈ ಪಂಚಭೂತಗಳು ಇವೆಲ್ಲ ನೀವು ಇಟ್ಟಂಗಿರ್ತಾವ. ಇವು ನಿಮ್ಮ ಸ್ವರೂಪ ಅಲ್ಲಿವು. ಅಷ್ಟತನು ಮೂರ್ತಿ ಅಂದ್ರೆ ಇದನ್ನ ಒಪ್ಪಂಗಿಲ್ಲ ಅಂತೇಳಿ ಅವನು ಇಟ್ಟಂಗಿರೋಂಥ ವಸ್ತುಗಳು ಬೇರೆ, ಅವನ ಸ್ವರೂಪ ಬೇರೆ ಅಂತೇಳಿ ಹಿಂಗ ಪರಮಾತ್ಮನ ಸ್ವರೂಪದ ವರ್ಣನೆಯನ್ನ ಮಾಡಿ ಅದಕ್ಕೆ ಸೃಷ್ಟಿಕರ್ತ ಬೇರೆ ಸೃಷ್ಟಿ ಬೇರೆ. ಸೃಷ್ಟಿಯ ಒಂದು ಅವನು ಮಾಡಿ ಇಟ್ಟನ, ಆ ಸೃಷ್ಟಿ ಮಾಡಿ ಇಟ್ಟನ, ಆದ್ರೆ ಅದೇ ಸೃಷ್ಟಿಕರ್ತ ಅಲ್ಲ ಅನ್ನಂತ ವಿಚಾರ ಅವರು ಹೇಳಿದರು. ಪರಮಾತ್ಮನ ಲಕ್ಷಣ. ಇನ್ನು ನಾಳೆ ಕೊನೆಯ ಒಂದು ವಚನ ಬರ್ತದ, ಅದು ನಾಳೆ ಮಾಡೋಣ. ಇವಾಗ ಏನ್ ಮಾಡೋದು, ಮುಂದಿನ ವಿಚಾರ ಸಾಗಕ್ಕೆ ಹೋಗೋಣ. ಒಂದು ತತ್ವಪದ ಯಾರ ಹಾಡ್ರಿ, ಏನು ಹಾಡವಲ್ರಿ, ಏನು ಮಾಡವಲ್ರಿ. ಆಯ್ತು ಬಿಡ್ರಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಮಾಯೆಯ ಸ್ವರೂಪದ ವರ್ಣನ ಮಾಡ್ತಾ ಇದ್ದಾರೆ ಪ್ರಾಸಂಗಿಕವಾಗಿ. 154ನೇ ಕವಿತ್ತ. ಇಲ್ಲಿ ಮಾಯೆಯ ಬಗ್ಗೆ ಒಂದಿಷ್ಟು ನಿರ್ಣಯಗಳ ತಗೊಂಡರ. ಒಂದನೇದ್ದು ನಿನ್ನೆ ದಿವಸ ಮಾಯೆ ಜೀವನಿಂದ ಉತ್ಪತ್ತಿ ಆಗಿಲ್ಲ, ಈಶ್ವರನಿಂದ ಉತ್ಪತ್ತಿ ಆಗಿಲ್ಲ.
ಮಾಯೆ ಅದು ಕಾರ್ಯಪ್ರವೃತ್ತಿಗೊಂಡ ಕಾರಣ ಜೀವ ಈಶ್ವರರ ಉತ್ಪತ್ತಿ ಆಗ್ಯದ. ಮತ್ತೆ ಮಾಯೆ ಜಗತ್ತಿನಿಂದಲೂ ಉತ್ಪತ್ತಿಯಾಗಿಲ್ಲ. ಯಾಕಂದ್ರೆ ಜಗತ್ತು ಜಡ, ಆ ಜಡ ಜಗತ್ತಿನ ಉತ್ಪತ್ತಿಗೆ ಮಾಯೆನೇ ಕಾರಣ ಆಗ್ಯದ. ಮತ್ತೆ ಮಾಯೆ ಬ್ರಹ್ಮನಿಂದಲೂ ಉತ್ಪತ್ತಿಯಾಗಿಲ್ಲ. ಒಂದು ವೇಳೆ ಬ್ರಹ್ಮನಿಂದಲೇ ಉತ್ಪತ್ತಿ ಆಗ್ಯದ ಅಂತಂದ್ರೆ ನಾವು ಮೋಕ್ಷದ ಕಾಲದಲ್ಲಿ ಶುದ್ಧ ಬ್ರಹ್ಮನನ್ನು ಪಡೆಯುವಾಗ ಆ ಬ್ರಹ್ಮನ ಜೊತೆಗೆ ಮಾಯೆ ಕೂಡ ನಾವು ಪಡಿಬೇಕಾಗ್ತದೆ. ಮತ್ತೆ ಆತ ನಿರ್ವಿಕಾರಿ ನಿಷ್ಕ್ರಿಯ ಅದನ. ಆ ಮಾಯೆಯ ಉತ್ಪತ್ತಿ ಆದ್ರೆ ಮಾಯೆಗೆ ತಂದೆ ಅಥವಾ ತಾಯಿ ಅಂತೇಳಿ ವಿಕಾರ ಆಗ್ಬೇಕಾಗ್ತದ ಬ್ರಹ್ಮ. ಇವೆಲ್ಲ ಕಾರಣದಿಂದಾಗಿ ಮಾಯೆ ಬ್ರಹ್ಮನಿಂದ ಉತ್ಪತ್ತಿ ಆಗಿಲ್ಲ, ಜೀವನಿಂದ ಉತ್ಪತ್ತಿ ಆಗಿಲ್ಲ, ಈಶ್ವರನಿಂದ ಉತ್ಪತ್ತಿ ಆಗಿಲ್ಲ, ಮತ್ತೆ ಜಗತ್ತಿನಿಂದ ಉತ್ಪತ್ತಿ ಆಗಿಲ್ಲ. ಮತ್ತೆ ಮಾಯೆ ಎದರಿಂದ ಉತ್ಪತ್ತಿ ಆಗ್ಯದ ಅಂತ ಪ್ರಶ್ನೆ ಮಾಡಿದಾಗ ಉತ್ಪತ್ತಿ ರಹಿತವಾಗ್ಯದ. ಮಾಯೆ ಉತ್ಪತ್ತಿ ರಹಿತವಾಗ್ಯದ, ಅನಾದಿ ಅದ. ಈ ರೀತಿ ಯಾವುದರಿಂದಲೂ ಉತ್ಪತ್ತಿ ಆಗ್ಲಾರ್ದಕ್ಕೆ ಏನಂತಾರ? ಅನಾದಿ ಅನಾದಿ ಅಂತಾರೆ. ಉತ್ಪತ್ತಿ ರಹಿತ, ಮತ್ತೆ ಅದು ಏಕವಾಗಿದೆ, ಶಾಂತವಾಗಿದೆ ಮತ್ತು ಬ್ರಹ್ಮಜ್ಞಾನದಿಂದ ಬಾಧೆಗೊಳ್ಳುತ್ತದೆ. ಸತ್ ಅಸತ್ಗಳಿಗೆ ವಿಲಕ್ಷಣವಾಗಿದೆ. ಈಗ ಉತ್ಪತ್ತಿ ರಹಿತ, ಮಾಯೆ ಉತ್ಪತ್ತಿ ರಹಿತವಾಗಿದೆ ಅನ್ನೋದಕ್ಕೆ ಈ ಮೇಲಿನ ಟೀಕಾ ವರ್ಕೌಟ್ ಆಯ್ತು. ಹೌದಲ್ರಿ? ಮಾಯೆ ಉತ್ಪತ್ತಿ ರಹಿತವಾಗಿದೆ, ಇದು ಯಾವ ರೀತಿ ನೀವು ಸಿದ್ಧ ಮಾಡ್ತೀರಿ ಅಂದಾಗ ನಮ್ಮ ಕಣ್ಣೆದುರಿಗಿರಂಥವು 4 ತತ್ವಗಳು: ಜೀವ, ಈಶ್ವರ, ಬ್ರಹ್ಮ ಮತ್ತು ಜಗತ್. ಈ ಜಗತ್ತಿನಿಂದ ಉತ್ಪತ್ತಿಯಾಗಿಲ್ಲ, ಬ್ರಹ್ಮನಿಂದ ಉತ್ಪತ್ತಿಯಾಗಿಲ್ಲ, ಜೀವನಿಂದ ಉತ್ಪತ್ತಿಯಾಗಿಲ್ಲ, ಈಶ್ವರನಿಂದ ಉತ್ಪತ್ತಿಯಾಗಿಲ್ಲ. ಆದ ಕಾರಣ ಇದು ಏನದ? ಉತ್ಪತ್ತಿ ರಹಿತವಾಗಿದೆ, ಅನಾದಿಯಾಗಿದೆ ಅನ್ನಂತ ವಾಕ್ಯ ಸಿದ್ಧಿ ಮಾಡ್ಲಕ್ಕ ಈ ವಿಚಾರ ಸಾಕಲ್ಲ. ಮುಂದೆ ಯಾವುದು 3 ಕಾಲದಲ್ಲಿ ಬಾಧವಾಗುವುದಿಲ್ಲವೋ ಅದು ಸತ್ತಾಗಿದೆ. ಅಂತ ಸತ್ ಸ್ವರೂಪವಾದದ್ದು ಚೇತನವಿರುತ್ತದೆ, ಮಾಯೆ ಅಲ್ಲ. ಮಾಯೆಯು ಜ್ಞಾನದಿಂದ ಬಾಧೆ ಹೊಂದುತ್ತದೆ. ಆದ್ದರಿಂದ ಇದು ಸದಸತ್ ವಿಲಕ್ಷಣವಾಗಿದೆ. ಬ್ರಹ್ಮಜ್ಞಾನ ಉಂಟಾಗುತ್ತಿದ್ದಂತೆಯೇ ಇಲ್ಲದಂತಾಗುತ್ತದೆ. ಆದ್ದರಿಂದ ಇದು ಸತ್ತಂತ ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ಏನಾಯ್ತಿದು? ಶಾಂತವಾಗಿದೆ ಮತ್ತು ಸದಸತ್ ವಿಲಕ್ಷಣವಾಗಿದೆ ಅನ್ನಂತ ಮಾತಿದು. ಯಾವುದು 3 ಕಾಲದಲ್ಲಿ ಪ್ರತೀತಿಯಾಗುವುದಿಲ್ಲವೋ ಅದು ಶಶಶೃಂಗ, ವಂದ್ಯಾಪುತ್ರ, ಗಗನ ಕುಕುಸುಮಗಳ ಗತ್ಲ ಇತ್ತಂದ್ರ ಹಂಗಿಲ್ಲಲ್ಲ. ಇದು ಮಾಯೆ ಏನದ? ಇದು ಪ್ರತೀತಿ ಆಗ್ಲಿಕತ್ತದ. ಪ್ರತೀತಿ ಆಗಿ ಸುಖ ದುಃಖ ಕೊಡ್ಲಕತ್ತದ, ಪಾಪ ಪುಣ್ಯ ಮಾಡ್ಲಿಕ್ಕೆ ಹಚ್ಚತದ. ಅದಕ್ಕೆ ಇದನ್ನು ನಾವು ಅಸತ್ ಕೂಡ ಅನ್ಲಿಕ್ಕೆ ಬರಂಗಿಲ್ಲ. ಸದಸದ್ ವಿಲಕ್ಷಣವಾಗಿದೆ. ಅದಕ್ಕೆ ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಳ್ಳುವುದರಿಂದ ಸತ್ ಅಂತ ಹೇಳಲಿಕ್ಕೂ ಬರಲ್ಲ. ಬ್ರಹ್ಮಜ್ಞಾನದ ಪೂರ್ವದಲ್ಲಿ ತೋರುತ್ತಿರುವ ಕಾರಣ ಇದು ಅಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಈ ಮಾಯೆಯು 3 ಅವಸ್ಥೆಗಳಲ್ಲಿ ಗೋಚರವಾಗುತ್ತಿದೆ. 3 ಅವಸ್ಥೆ ಒಳಗಿದು ಗೋಚರ ಆಗ್ತದೆ. ಹೆಂಗ ಅಂತಂದ್ರೆ, ಜಾಗೃತಾವಸ್ಥೆಯಲ್ಲಿ ಮಾಯೆ ಜಾಗೃತಾವಸ್ಥೆಯಲ್ಲಿ
ಈಗ ಮಾಯೆ ಜಾಗೃತ ಅವಸ್ಥೆಯಲ್ಲಿ ಪ್ರತೀತಿ ಆಗದ ಹೆಂಗಾಗ್ತದ ಹೇಳ್ರಿ? ಈಗ ಜಾಗೃತ ಅವಸ್ಥೆಯಲ್ಲಿ ಮಾಯೆ ಅಂದ್ರೆ ಏನು? ತಿಳಿಯಂಗಿಲ್ಲ, ಗೊತ್ತಿಲ್ಲ ಅನ್ನೋದೇ ಮಾಯೆ, ಅಜ್ಞಾನ. ಗೊತ್ತಿಲ್ಲ ಅಂತ ತಿಳಿಯಂಗಿಲ್ಲ, ಆಮೇಲೆ ಏನಾದ್ರೆ ತಿಳಿದ್ರೆ ಅದು ತಪ್ಪು ತಿಳುವಳಿಕೆ, ಹಗ್ಗದ ಬದಲಿ ಹಾವು ಕಾಣೋದು, ಮತ್ತ ಏನು ತಿಳಿಲಾರ್ದಂಗಿರೋದು. ಎರಡೇ ಅಲ್ಲಿರೋ ಕೆಲಸ. ಸೀದಾ ತಿಳ್ಕೊಳ್ಳೋದು ಇಲ್ಲ ಅಲ್ಲಿ, ಅದು ಬೇರೆಯಾಗಿ ಕಾಣೋದು ಮತ್ತ ತಿಳಿಲಾರ್ದಂಗಿರೋದು. ಕೆಲವೊಬ್ರು ಇರ್ತಾರೆ ನೋಡ್ರಿ, ಸುಮ್ಮಿರು ಅಂದ್ರೆ ಸುಮ್ಮಿರ್ತಾರ, ಏನಾರ ಮಾಡ್ಲಕ್ಕ ಹಚ್ಚಿದ್ರೆ ದೋಖ ಮಾಡಿಬಿಡ್ತಾರೆ. ಚಲೋದ್ ಮಾಡಂಗೆ ಇಲ್ಲ, ಚಲೋ ಕೆಲಸ ಅವ್ರ ಕೈಲಿ ಆಗಂಗೆ ಇಲ್ಲ. ಏನಾರ ಮಾಡ್ಲಕ್ಕ ಹಚ್ಚಿದ್ರೆ ಏನ ಗದ್ದಲ ಮಾಡಿ ಬಿಡ್ತಾರ. ಸುಮ್ಮಿರು ಅಂದ್ರೆ ಸುಮ್ಮಿರ್ತಾರ, ಅದಕ್ಕೇನು ಸಮಸ್ಯೆ ಇಲ್ಲ. ಸುಮ್ಮ ಉಂಡು ಆರಾಮ ಅಡ್ಡಾಡಪ್ಪ, ಏನು ಮಾಡ್ಬೇಡ, ನೀ ಸುಮ್ಮ ಇದ್ರು ಸಾಕಾಗದೋ ಮಾರಾಯ, ನೀ ಏನು ಮಾಡಬೇಡ ಅಂದ್ರೆ ಆಯ್ತು, ಅಷ್ಟೇ. ಸುಮ್ಮಿರ್ತಾರೆ, ಏನೇನು ಮಾಡಂಗಿಲ್ಲ. ಮತ್ತೆ ಏನಾರ ಒಂದು ಮಾಡು ಅಂತಂದ್ರೆ ಅದಕ್ಕೆ ಗದ್ದಲನೆ ಮಾಡಿಬಿಡ್ತಾರ ಅವ್ರು. ಇಂಥ ವ್ಯಕ್ತಿಗಳು ಇರ್ತಾರೆ. ಅದು ಕೆಲವೊಬ್ಬರು ಬೇಕತ್ ಮಾಡ್ತಿರ್ತಾರೆ, ಕೆಲವೊಬ್ರು ಸ್ವಭಾವತಃ ಮಾಡ್ತಿರ್ತಾರೆ. ಹಂಗ ಇಲ್ಲೇನದ ಮಾಯೆ, ಏನು ಗೊತ್ತಿರ್ಲಾರ್ದಂಗಿರೋದು. ಈಗ ನಿಮಗೆ ನಾನು 108 ಪ್ರಶ್ನೆಗಳು ಕೇಳಿದಾಗ ನೀವು ಗೊತ್ತಿಲ್ಲ 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 ಅಂತ ಹೇಳಂಗ ಮಾಡ್ಲಕ್ ಬರ್ತದಿಲ್ಲ? ಗೊತ್ತಿಲ್ಲ ಅಂತ ಹೇಳಕ್ ಬರ್ತದಲ್ರಿ? ಏನು ಎಲ್ಲ ಜಗತ್ತೆಲ್ಲ ಗೊತ್ತಿದ್ದಂತ ಸರ್ವಜ್ಞರಂತೂ ನಾವು ಅಲ್ಲಲ್ಲ. ಗೊತ್ತಿಲ್ಲ ಎನ್ನುವ ಭಾಗ ಏನು ಆದಲ್ಲ, ಅದೆಲ್ಲ ಮಾಯೆ. ಗೊತ್ತಿಲ್ಲ, ಮುಂದಿನ ಕ್ಷಣ ಏನದ ಗೊತ್ತಿಲ್ಲ, ನಾಳಿಗೇನದ ಗೊತ್ತಿಲ್ಲ, ವಿಚಾರ ಸಾಗರದ ಮುಂದಿನ ಭಾಗಗಳಲ್ಲಿ ಏನ್ ಹೇಳೋರದ ನಿಚ್ಚಲ್ಲಾದರೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈ ಗೊತ್ತಿಲ್ಲ ಅನ್ನೋ ಅಜ್ಞಾನನೇ ಮಾಯೆ. ಇದು ತಿಳಿಯಲಾರೆ, ಇದು ತಿಳಿತಾ ಇಲ್ಲ ಅನ್ನೋದು ನಿಮಗೆ ತಿಳಿಲಕತ್ತದಲ್ಲ. ಗೊತ್ತಿಲ್ಲ ಅನ್ನೋದ್ರೆ ತಿಳಿದೋದಿಲ್ಲ, ಅದೇ ಮಾಯೆ. ಗೊತ್ತಿಲ್ಲ ಅನ್ನೋದೇ ಮಾಯೆ. ಏನಪ್ಪ ಇವತ್ತೇನು ನಿಮ್ಮ ಪ್ರೋಗ್ರಾಮು ಅಂತ ಕೇಳಿದ್ರೆ ಗೊತ್ತಿದ್ರೆ ಹೇಳ್ತೀರಿ, ಗೊತ್ತಿಲ್ಲ ಅನ್ನೋ ಏನು ಹೇಳ್ತೀರಿ? ಗೊತ್ತಿಲ್ಲ ಅನ್ನೋದು ಹೇಳ್ತಿರಲ್ಲ, ಗೊತ್ತಿಲ್ಲ ಅನ್ನೋದ್ರೆ ಗೊತ್ತಾಗ್ಯೋದಿಲ್ಲ ನಿಮ್ಗ, ಅದೇ ಮಾಯೆ. ನಾನು ಅಜ್ಞಾನಿ ಇದ್ದೇನೆ ಅಂದ್ರೆ ಬ್ರಹ್ಮವನ್ನು ತಿಳಿಯಲಾರೆ. ಈ ರೀತಿಯಿಂದ ಮಾಯೆಯು ಪ್ರತೀತಿವಾಗುತ್ತದೆ. ಎದರಾಗ? ಜಾಗೃತ ಅವಸ್ಥೆ ಒಳಗೆ. ಯಾಕ ಬ್ರಹ್ಮನನ್ನು ತಿಳಿತಾ ಇಲ್ಲ? ಎಲ್ಲ ನಾಮರೂಪಗಳಿಂದಲೇ ನಾವು ವ್ಯವಹರಿಸ್ತಾ ಇರುವಾಗ ಅದರ ಹಿಂದೆ ನಾಮರೂಪಕ್ಕೆ ಆಧಾರವಾದ ಬ್ರಹ್ಮನನ್ನು ನಾನು ತಿಳಿತಾ ಇಲ್ಲ. ಈಗ ನಾವು ನಮ್ಮಷ್ಟಕ್ಕೆ ನಾವು ಜ್ಞಾನಿ ಅಂತ ತಿಳ್ಕೊಂಡಿವಿ, ಆದ್ರೆ ಎಲ್ಲ ನಾಮರೂಪಗಳ ಹಿಂದೆ ಇರುವ ಬ್ರಹ್ಮನನ್ನು ಅರಿತರೆ ಜ್ಞಾನಿ. ಅದರ ಹಿಂದಿರುವ ಬ್ರಹ್ಮನನ್ನು ಅರಿಲಿಲ್ಲ ಅಂತಂದ್ರೆ ಅಜ್ಞಾನಿ. ಜಾಗೃತ ಅವಸ್ಥೆ ಒಳಗ ನಾಮ ರೂಪ ಆಧಾರವಾದಂತ ಬ್ರಹ್ಮನನ್ನ ತಿಳಿದರೆ ಜ್ಞಾನಿ. ಮತ್ತ ನಾಮ ರೂಪ ಆಧಾರವಾದಂತ ಬ್ರಹ್ಮನನ್ನ ಯಾವಾಗ ತಿಳ್ಕೊಂಡಿರಪ್ಪ? ಎಲ್ಲೆಲ್ಲಿ ತಿಳ್ಕೊಂಡಿರಿ? ಅವನ ನೆನೆಸಿರಿ ನೀವು. ಈಗ ಒಂದ್ ಕಪ್ ಚಹಾ ತಂದು ಕೊಡ್ತಾರ, ಆ ಚಹಾ ತಂದು ಕೊಟ್ಟವರು ಬ್ರಹ್ಮ ಅಲ್ಲ, ಆ ಚಹಾ ಬ್ರಹ್ಮ ಅಲ್ಲ. ಎಲ್ಲಾನು ಬ್ರಹ್ಮನೇ ಅದಂದ್ರೆ ಅಲ್ಲಿ ಹಿಂದ ನಾಮ ರೂಪ ಏನದ, ಅದರ ಹಿಂದ ಬ್ರಹ್ಮನನ್ನ ನಾವು ಅನುಸಂಧಾನ ಮಾಡ್ಲಕತ್ತೀವೇನು? ಆ ಚೇತನದ ಅನುಸಂಧಾನ ಮಾಡ್ಲಕತ್ತೀವ ಇಲ್ಲ?
ಎಲ್ಲಿ ಮಾಡ್ಲಕತ್ತೀರಿ? ಬ್ರಹ್ಮನ ಅನುಸಂಧಾನ ಮಾಡ್ಲಕತ್ತೀರಿ. ಎಲ್ಲನೂ ಬ್ರಹ್ಮನಾಗಿ ಕ್ಷಣ ಕ್ಷಣಕ್ಕೂ ಬ್ರಹ್ಮನ ದರ್ಶನ ಮಾಡ್ಕೊಳಕತ್ತೀರ. ಎಲ್ಲ ವಸ್ತುಗಳ, ಎಲ್ಲ ವ್ಯಕ್ತಿಗಳ, ಎಲ್ಲ ಜೀವಿಗಳ ನಾಮ ರೂಪಗಳ ಹಿಂದೆ ಇರುವ ಬ್ರಹ್ಮನನ್ನ ಅನುಸಂಧಾನ ಮಾಡ್ಕೊಳಕತ್ತೀರ. ಮತ್ತ ನಿಮ್ಮ ಹಿಂದೆ ಸಹಿತ ಸಪೋರ್ಟ್ ಆಗಿ ನಿಂತದ್ದು ಅದೇ ಬ್ರಹ್ಮ. ನೀವು ಬ್ರಹ್ಮನಾಗಿದ್ರೆ ಆ ನಾಮರೂಪ ಆಧಾರ ಬ್ರಹ್ಮನನ್ನ ಏನಾಗ್ತದ? ದರ್ಶನ ಮಾಡ್ಲಕ್ ಸಾಧ್ಯ ಅದ. ನೀವೇ ಬ್ರಹ್ಮ ಆಗಿಲ್ಲ, ನೀವು ಜೀವ ಆಗಿದ್ದಾಗ ಎಲ್ಲನೂ ಏನಾಗ್ತದ? ನಾಮರೂಪ ಕ್ರಿಯೆಗಳನ್ನೇ ನೋಡ್ತೀವಿ. ಬ್ರಹ್ಮನಾಗಿದ್ದರೆ ಮಾತ್ರ ಬ್ರಹ್ಮನ ದರ್ಶನ. ಬ್ರಹ್ಮನ ಆಗ್ಲಿಲ್ಲ ಅಂತಂದ್ರೆ ಬ್ರಹ್ಮ ದರ್ಶನ ಆಗಂಗಿಲ್ಲ. ನೀವು ಬ್ರಹ್ಮ ಅನ್ನೋದು ಅನುಭವಕ್ಕಿಲ್ಲ. ಎಲ್ಲ ನೀವು ಕಾಣ್ತಾ ಇರುವ ದೃಶ್ಯಗಳು ಬ್ರಹ್ಮ ಸ್ವರೂಪ ಅನ್ನೋದು ಅನುಭವಕ್ಕಿಲ್ಲ ಅಂತಂದ್ರೆ ನಾನು ಅಜ್ಞಾನಿ ಇದ್ದೇನೆ. ನಾವೇನ್ ತಿಳ್ಕೊಂಡೀವಿ? ವಿಚಾರ ಸಾಗರ ಓದ್ಕೊಂಡು ದೊಡ್ಡ ಜ್ಞಾನಿಗಳಾಗೀವಿ ಅಂತ. ನಮಗ ವಿಚಾರ ಸಾಗರದೊಳಗಿಂದು ಅಕ್ಷರ ಜ್ಞಾನ ತಗೊಂಡು ಏನ್ ಮಾಡ್ಬೇಕು? ನಮಗ ಅಲ್ಲಿ ಬೇಕಾಗಿರೋದು ಬ್ರಹ್ಮದ ಬಾನ. ಬ್ರಹ್ಮ ಬಾನ ಬಹಳ ಮುಖ್ಯ ಅದ. ಅದಕ್ಕ ಈಗ ಜ್ಞಾನಿ ಅದೀವೋ ಅಜ್ಞಾನಿ ಅದೀವೋ? ಬರೀ ನಾಮರೂಪ ಕ್ರಿಯೆಗಳನ್ನ ನೋಡಿ ವ್ಯವಹರಿಸಿದರೆ ಅಜ್ಞಾನಿ. ನಾಮ ರೂಪ ಕ್ರಿಯೆಗಳಿಗೆ ಆಧಾರವಾದಂತ ಹಿಂದೆ ಇರುವ ಆ ವಸ್ತುವಿನ ಹಿಂದೆ ಇರುವ ಆ ವ್ಯಕ್ತಿಯ ಹಿಂದೆ ಇರುವ ಆ ಜೀವಿಯ ಹಿಂದೆ ಇರುವ ಶುದ್ಧ ಬ್ರಹ್ಮನನ್ನ ನಾವು ಅನುಸಂಧಾನ ಮಾಡಿದರೆ ಅದು ಜ್ಞಾನಿ. ಹೆಂಗ? ನಿಮ್ಮೊಳಗಿನ ಬರೀ ಅನುಸಂಧಾನ ಅಂತಂದ್ರ ಎಲ್ಲನೂ ಬ್ರಹ್ಮ ಆದ ಅಂತ ಹೇಳಿಕೆ ಹೆಂಗ್ ಬೇಕಂಗ್ ನಡೆಯೋದಲ್ಲ. ನಿಮ್ಮೊಳಗಿನ ಬ್ರಹ್ಮನನ್ನ ನೀವು ಎಷ್ಟು ಜೋಪಾನ ಮಾಡಿ, ನಿಮ್ಮೊಳಗಿನ ಚೈತನ್ಯಕ್ಕೆ ನೀವೆಷ್ಟು ಕಾಳಜಿ ಮಾಡಿ ಗೌರವ ಕೊಡ್ತೀರಿ, ಅಷ್ಟೇ ಗೌರವ ಇತರ ಜೀವಿಗಳ, ಇತರ ವಸ್ತುಗಳೊಳಗಿರುವಂತ ಬ್ರಹ್ಮನಿಗೂ ಕೊಡಬೇಕು. ಅದಕ್ಕೆ ಅನುಸಂಧಾನ ಅಂತ. ನಿಮ್ಮೊಳಗಿನ ಬ್ರಹ್ಮ ಏನಕ್ಕಾಗಲ್ಲಕ್ಕಂತೇಳಿ ಬಿಡ್ತೀರೇನು? ನಿಮ್ಮೊಳಗೆ ಬ್ರಹ್ಮ ಅದನಂತೆ ನಿಮ್ದೆಲ್ಲ ಆಟ ನಡೆದದ. ನೀ ಅದಿಯಂತೆ ನಾನು ಸಂತೋಷ ಅದೀನಪ್ಪ, ನೀ ಅದಿಯಂತೆ ನಾ ಜೀವಂತ ಅದೀನಿ ಅಂತ ಹೆಂಗ ಅಂತೀರಿ, ಹಂಗ ಅಷ್ಟೇ ಮಹತ್ವ ಇತರ ಜೀವಿಗಳೊಳಗಿರುವ ಬ್ರಹ್ಮನಿಗೂ ಕೊಡಬೇಕು. ಜಾಗೃತಾವಸ್ಥೆಯಲ್ಲಿ ಬ್ರಹ್ಮನ ಅನುಸಂಧಾನ ಮಾಡೋದು ಗೊತ್ತಾಯ್ತ್ರ? ಪ್ರಾಕ್ಟಿಕಲ್ ಅದ ಇದು, ಥಿಯರಿ ಅಲ್ಲ. ಗಪ್ಪು ಕೂತ್ರ ನಾ ಏನ್ ಮಾಡ್ಲಿ? ಏನಾರ ಡೌಟ್ ಇದ್ರೆ ಹೇಳಿ. ಜಗತ್ತಂತೆ ನಾವು ಬ್ರಹ್ಮನನ್ನು ನೋಡೇ ಇಲ್ಲ. ಬ್ರಹ್ಮನನ್ನ ನೋಡುವ ಪ್ರಯತ್ನ ಮಾಡಿದ್ರೆ ನೀವು ಬ್ರಹ್ಮ ಆಗ್ತೀರಿ. ನೀವೇ ಬ್ರಹ್ಮ ಆಗ್ಬೇಕು ಅಂತಂದ್ರ ನಿಮ್ಮ ನಾಮ ರೂಪ ಕ್ರಿಯೆಗಳನ್ನೆಲ್ಲ ತ್ಯಾಗ ಮಾಡಿದ್ರೆ ನೀವು ಬ್ರಹ್ಮ ಆಗ್ತೀರಿ. ನಿಮ್ಮ ನಾಮ ರೂಪ ಕ್ರಿಯೆಗಳನ್ನ ತ್ಯಾಗ ಮಾಡಿದ ದೃಷ್ಟಿಯಿಂದ ನೀವು ಬ್ರಹ್ಮ ಆಗಿ ಜಗತ್ತನ್ನ ನೋಡಿದ್ರು ಅಲ್ಲಿ ಬ್ರಹ್ಮ ಕಾಣ್ತಾನೆ. ಮತ್ತು ಜಗತ್ತಿನ ನಾಮ ರೂಪ ಕ್ರಿಯೆಗಳನ್ನ ತ್ಯಾಗ ಮಾಡಿ ಕೇವಲ ಬ್ರಹ್ಮನನ್ನು ನೋಡುವ ಪ್ರಯತ್ನ ಮಾಡಿದಾಗ್ಯೂ ಸಹಿತ ಏನಾಗ್ತದ? ನಿಮ್ಮ ದೃಷ್ಟಿ ಬ್ರಹ್ಮನನ್ನ ನೋಡಬೇಕು ಅಂತ ನೀವು ಪ್ರಯತ್ನ ಮಾಡಿದಾಗ ನೀವು ಬ್ರಹ್ಮನೇ ಆಗಿರ್ತೀರಿ. ಬ್ರಹ್ಮನಾಗೆ ಬ್ರಹ್ಮನ ದರ್ಶನ ಮಾಡ್ಕೊಳ್ಳಕ್ಕೆ ಸಾಧ್ಯ ಅದ. ಬ್ರಹ್ಮನಿಗೆ ಬ್ರಹ್ಮನನ್ನು ಕಾಣುವಂತ ಒಂದು ಸಾಧ್ಯತೆ ಅದ. ಬೇರೆ ಯಾರಿಂದ ಅದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲಿ ಆ ಬ್ರಹ್ಮನನ್ನು ತಿಳಿಯಲಾರೆಯೋ ಅಲ್ಲಲ್ಲಿ ಅದು ಅಜ್ಞಾನವೇ ಆಗಿರುತ್ತದೆ. ಆ ತಿಳಿಯಲಾರದವನು ಅಜ್ಞಾನಿಯೇ ಆಗಿರುತ್ತಾನೆ. ಜಾಗೃತಾವಸ್ಥೆ ಒಳಗ ಅಜ್ಞಾನಿ ಹೆಂಗಾಗಿವಂತ ಗೊತ್ತಾಯ್ತಿಲ್ಲ? ಈಗ ಜ್ಞಾನಿ ಹೆಂಗಾಗ್ಬೇಕಂತ ಗೊತ್ತಾಯ್ತಾ ಇಲ್ಲ? ನೆಕ್ಸ್ಟ್ ಸ್ವಪ್ನಾವಸ್ಥೆ ಒಳಗ
ಏನ್ ಮಾಡಬೇಕು, ಸ್ವಪ್ನಾವಸ್ಥೆಯಲ್ಲಿ ತೋರುವ ಅನೇಕ ಪದಾರ್ಥಗಳಿಗೆ ಉಪಾದಾನ ಕಾರಣ ಮಾಯೆ ಆಗಿರುತ್ತದೆ. ಅಜ್ಞಾನದಿಂದಲೇ ಅವೆಲ್ಲ ತೋರುತ್ತಿರುತ್ತವೆ. ಸ್ವಪ್ನದಲ್ಲಿ ಏನೇನು ತೋರಿವೆಯೋ ಅವೆಲ್ಲ ಅಜ್ಞಾನವೇ. ಅದಕ್ಕೆ ಸ್ವಪ್ನದಲ್ಲಿ ನಿಮ್ಗೆ ಏನೇನು ತೋರ್ಯಾವ ಅವು ಅಜ್ಞಾನದುವೇ ಅದಾವು, ಅವು ಜ್ಞಾನದು ಅಲ್ಲವೇ ಅಲ್ಲ. ನಾವು ಕನಸಿನಾಗ ಹಿಂಗಾಗಿತ್ತು, ಕನಸಿನಾಗ ಹಂಗಾಗಿತ್ತು, ಇದು ಬಂದ್ರೆ ಚಲೋ, ಅದು ಬಂದ್ರೆ ಕೆಟ್ಟ, ಏನೇನಂತೀವಿ ಅದೆಲ್ಲ ಅಜ್ಞಾನದ ರೂಪಗಳು. ಅಲ್ಲಿ ಏನು ತೋರ್ಯದ ಅದೆಲ್ಲ ಅಜ್ಞಾನದ್ದೇ ಆದ. ಅದರೊಳಗೆ ಜ್ಞಾನ ಅನ್ನೋದು ಏನು ಇಲ್ಲೇ ಇಲ್ಲ. ಅಂಥದಕ್ಕೆ ನಾವು ಕನಸಿನ ಒಂದು ಶಕುನ ಕಂಡು ಹಿಡಿಲಕ್ಕೆ ಹೋಗಿ ಏನೇನೋ ಗದ್ದಲ ಮಾಡ್ಕೊತಿರ್ತೀವಿ. ರಾತ್ರಿ ಕಂಡ ಕನಸು ಹಗಲತ್ತ ಅದರ ನೆನಪು ಮಾಡ್ಕೊಂಡ್ರೆ ಅದೆಲ್ಲ ಸುಳ್ಳು ಅಂತ ಅನಿಸ್ತದ ಇಲ್ಲ? ರಾತ್ರಿ ಅವನು ಸಾಲಗಾರ ಬಂದು ನಮ್ಮ ಸಾಲ ವಸೂಲಿ ಮಾಡ್ಲಕ್ ಕನಸಿನಾಗ ಹೊಡೆದಿರ್ತಾನ. ಆ ಸಾಲಗಾರನಿಂದ ತಪ್ಪಿಸ್ಕೋಬೇಕಂದ್ನಾಗ ಎತ್ತರ ಆಯ್ತು ಅಂತಂದ್ರ ಅಲ್ಲಿ ಸಾಲಗಾರ ಬಂದದ್ದು, ಸಾಲಗಾರನಿಂದ ಬಯಸ್ಕೊಂಡದ್ದು ಎಲ್ಲ ಸುಳ್ಳಾಗ್ತದ ಇಲ್ಲ? ಎಲ್ಲ ಸ್ವಪ್ನದೊಳಗೆ ಏನೇನು ನಮಗೆ ಕಾಣ್ತಾವ ಎಲ್ಲ ಸುಳ್ಳದದು, ಮಿಥ್ಯನೇ ಅದದು. ಈಗ ಅದು ಏನಾಯ್ತು, ಸ್ವಪ್ನದೊಳಗ ಮಿಥ್ಯನೇ ಪ್ರತೀತಿ ಆಗ್ಯದ ಇಲ್ಲ? ಮಾಯೆ ಪ್ರತೀತಿ ಆಯ್ತಾ ಇಲ್ಲ? ಸ್ವಪ್ನದೊಳಗೆ ನಿಮಗೆ ಏನೇನು ಪ್ರತೀತಿ ಆಗ್ಯದ ಅದೆಲ್ಲ ಮಾಯನೇ ಅದ, ಅದೆಲ್ಲ ಮಿಥ್ಯನೇ ಆದ. ಈಗ ಸ್ವಪ್ನದೊಳಗ ನಿಮಗೆ ಏನೇನು ದೃಶ್ಯಗಳು ಕಂಡವ ಅವೆಲ್ಲ ಮಿಥ್ಯ ಅಂತ ಗೊತ್ತಾಯ್ತಾ ಇಲ್ಲ? ಅದಕ್ಕೆ ಸ್ವಪ್ನದ ಎಲ್ಲಾ ದೃಶ್ಯಗಳು ಏನದವಪ್ಪ ಅಂದ್ರ ಮಾಯನೇ ಅದವ. ಇದು ತಿಳ್ಕೋಬೇಕು. ಜಾಗೃತದೊಳಗ ಎಷ್ಟು ನೀವು ಬ್ರಹ್ಮನ ಅನುಸಂಧಾನ ಮಾಡಿರಿ ಅಷ್ಟೇ ಸತ್ಯ, ಉಳಿದೆಲ್ಲ ಮಿಥ್ಯ. ಅದು ಮಿಥ್ಯವಾಗಿದ್ದು ಅಜ್ಞಾನ ಏನದಲ್ಲ ಅದೆಲ್ಲ ಮಾಯನೇ. ಮುಂದೆ ಸುಷುಪ್ತಿ ಒಳಗ ನಿಮಗೇನು ಗೊತ್ತಾಗಲ್ಲ ಖರೆ, ಆದ್ರೆ ಎದ್ದ ಮೇಲೆ ಗೊತ್ತಾಗ್ತದ ಇಲ್ಲ? ಏನಪ್ಪ ನಿದ್ದೆ ಭಾರಿ ಹತ್ತಿತ್ತು, ರಾತ್ರಿ ಎಲ್ಲಿ ಮಲ್ಕೊಂಡಿನೇನೋ ಸಹಿತ ಅರಿವಿರಲಿಲ್ಲ, ನಿದ್ದೆ ಚಲೋ ಆಯ್ತು, ಏನು ಗೊತ್ತಾಗಿಲ್ಲ ನೋಡ್ರಿ ರಾತ್ರಿ ಎಲ್ಲಿ ಮಲ್ಕೊಂಡಿನಿ ಅಂತೇಳಿ. ಈ ಮುಂಜಾನೆ ಹೇಳ್ತಿರಲ್ಲ ಅದು ಎದ್ರ ಸುದ್ದಿ? ಅದು ನಿದ್ದೆ ಚಲೋ ಆಯ್ತು, ಎಲ್ಲಿ ಮಲ್ಕೊಂಡಿದ್ದೆ, ಎಲ್ಲಿ ಏನ್ ಹಾಸ್ಕೊಂಡಿದ್ದೆ, ಏನೂ ಗೊತ್ತೇ ಇಲ್ಲ ನೋಡು, ಅಷ್ಟು ಗಾಢ ನಿದ್ರೆ ಹತ್ತಿತ್ತು ಅಂದ್ರೆ ಈ ಸುದ್ದಿ ಎದ್ರ ಸುದ್ದಿ? ಅದು ಎದ್ರದ್ದು ವಾರ್ತೆ ನೀವು ಹೇಳೋದು? ಮಾಯೆಯ ವಾರ್ತೆ, ಮಾಯದ ಸುದ್ದಿ ನೀವು ಹೇಳೋದು. ಕನಸಿನೊಳಗ ಮಾಯೆಯ ದರ್ಶನ, ಕನಸಿನೊಳಗ ಮಾಯೆಯ ದರ್ಶನ, ಸುಳ್ಳು ಕತೆ, ಸುಳ್ಳು ದೃಶ್ಯ, ಸುಳ್ಳು. ಕನಸಿನಾಗ ಜಾಮೂನು ತಿಂದಿರಿ ಅಂತಂದ್ರೆ ಅದೇನು ನಿಜವಾದ ಜಾಮೂನು ಏನ್ ಮಾಯೆಯ ಜಾಮೂನು? ಯಾರ್ಯಾರು ಒಬ್ರು ಮಾತಾಡಿದ್ರೆ ಚಲೋ ಇರ್ತದೆ. ಇಲ್ಲ ಅಂತಂದ್ರೆ ಏನು ಶುಷ್ಕ ಹೃದಯದವರದಿರಿ, ನಿಮ್ಗೆ ಏನ್ ಹೇಳ್ಬೇಕು? ಏನ್ ಕೇಳತ್ತೇನೆ, ಏನು ಅದಕ್ಕೊಂದು ಸ್ವಲ್ಪ ಸಂವಾದಿಯಾಗಿ ಏನು ಹೇಳಕ್ಕೆ ತಯಾರಿಲ್ಲ ಅಂದ್ರೆ ನಾ ಏನ್ ನೋಡಪ್ಪ ಒಬ್ಬನೇ ನೀವು ಅದಿರೋ ಏನ್ ಎದ್ದು ಹೋಗಿರೋ, ಸುಮ್ಮ ಹಂಗೆ ಅದು ಚಾಲು ಇಟ್ಟದಿರೋ, ಏನ್ ಗೊತ್ತಾಗ್ಬೇಕು ನಮಗ? ಇಷ್ಟು ಸೀರಿಯಸ್ ಆದ ವಿಷಯ ಅದ, ಒಂದ್ ಸ್ವಲ್ಪ ಅಕ್ನಾಲೇಜ್ಮೆಂಟ್ ಇಲ್ಲಲ್ಲ ನಿಮ್ಮಲ್ಲಿ. ಈ ವಿಚಾರ ಸುಮ್ಮನೆ ಬರ್ತದ ನಿಮ್ ಪ್ರಯತ್ನ ಇರ್ಲಾರ್ದೆ? ಇಲ್ಲಿ 2 ಸಾಲದವ ಅಷ್ಟೇ, ಅವು 2 ಸಾಲಿನಾಗ ವಿಚಾರ ಮಾಡಿ ಹೇಳ್ಬೇಕಾದ್ರೆ ನಿಮ್ಮದು ಪ್ರಯತ್ನ ಇದ್ರೆ ಬರ್ತದ. ಹೆಂಗ್ ಹೇಳ್ಬೇಕು ನಿಮಗೆ?
ಸುಮ್ ಗಪ್ ಕುಂದ್ರದೆ ಒಂದು ಮಾಯೆಗಳೇ ಬಂದು ಒಂದು 20 ಮುಂದೆ ಕೂತ್ರೆ ಏನ್ ಮಾಡ್ಬೇಕು ನೀವೆಲ್ಲ ಮಾಯಾ ಸ್ವರೂಪರೇ ಆಗಿರಿ. ಚೇತನ ಸ್ವರೂಪರ ಆಗ್ಲಕ್ಕ ಬರ್ತಾನೆ ಇಲ್ಲ ನಿಮಗ್. ಮತ್ತೇನು ಬೌದ್ಧಿಕ ದಾರಿದ್ರ್ಯ ಇದು, ಬೌದ್ಧಿಕ ದಾರಿದ್ರ್ಯ, ಬುದ್ಧಿಗೇಡಿಗಳಂತ. ಇಷ್ಟೆಲ್ಲ ಸರಳವಾಗಿ ಹೇಳೋ ಸಮಯದಾಗ ಒಂದ್ ಸ್ವಲ್ಪ ಸಂವಾದಿಯಾಗಿ ಮಾತಾಡ್ಲಿಕ್ಕೆ ಒಂದೆರಡು ಹೃದಯವಂತಿಕೆ ಇಲ್ಲ ಅಂದ್ರೆ ಏನ್ ಮಾಡ್ಲಿ ನಾನು? ನಾಚಿಕೆ ಬರ್ಬೇಕು ಒಂದ್ ಸ್ವಲ್ಪ ನಿಮ್ಗೆ ಎಲ್ಲರಿಗೂ. ಏನೇನೋ ಮಾತಾಡ್ತೀರಿ, ಹಗಲು ರಾತ್ರಿ ಕೂಡಿ ಏನೇನೋ ಮಾತಾಡ್ತೀರಿ, ಏನೇನೋ ಓದ್ತೀರಿ. ಇಂಪಾರ್ಟೆಂಟ್ ವಿಷಯ ನಡೆದಾಗ ಅದನ್ನ ಅರ್ಥ ಮಾಡ್ಕೊಂಡು ಜೊತೆಗೂಡಿ ಒಂದೆರಡು ಮಾತಾಡ್ಲಿಕ್ಕೆ ಬರಲ್ಲ. ಏನ್ ಕೇಳಿದ್ರು ಗಪ್ ಕೂತ್ರಿ, ಏನ್ ಹೇಳ್ಬೇಕು ನಾವು ನಿಮಗೆ? ಜಾಗೃತ ಅವಸ್ಥೆಯಲ್ಲಿ ನಾನು ಅಜ್ಞಾನಿ ಇದ್ದೇನೆ. ಯಾಕಂತಂದ್ರೆ ಬ್ರಹ್ಮನನ್ನು ತಿಳಿಯಲಾರೆ. ನಾಮ ರೂಪಗಳು ಕ್ರಿಯೆಗಳು ಮಾತ್ರ ನನಗೆ ತಿಳಿಲಕತ್ತವ. ನಾಮ ರೂಪ ಕ್ರಿಯೆ ಏನದವ ಅವೆಲ್ಲ ಮಾಯನೇ ಅದವ. ಆದ್ರೆ ಆ ನಾಮ ರೂಪ ಕ್ರಿಯೆಗಳಿಗೆ ಹಿಂದ ಆಧಾರವಾದದ್ದು ಬ್ರಹ್ಮಚೇತನ. ಆ ಬ್ರಹ್ಮಚೇತನ ನಾನು ಅರಿತಾ ಇಲ್ಲ, ಅದು ಅರಿತಿಲ್ಲ, ಅದು ತಿಳಿದಿಲ್ಲ, ಅದು ತಿಳಿಯುವ ಪ್ರಯತ್ನನೂ ಮಾಡಿಲ್ಲ ಅಂತಂದ್ರೆ ನಾನು ಅಜ್ಞಾನಿ ಇದ್ದೇನೆ ಅಂತಂದ್ರೆ ಏನದ? ಅದು ಜಾಗೃತಾವಸ್ಥೆಯಲ್ಲಿ ಮಾಯೆ ನಮ್ಮ ತಿಳುವಳಿಕೆಗೆ ಬ್ರಹ್ಮ ಬಾರದಂತೆ ಮಾಡಿದೆ. ನಮ್ಮ ತಿಳುವಳಿಕೆಗೆ ಬ್ರಹ್ಮ ಬಾರದಂತೆ ಏನಾಗ್ಯದ? ನಾಮ ರೂಪ ಕ್ರಿಯೆಗಳನ್ನು ತಂದು ಅಡ್ಡ ಇಟ್ಟುಬಿಟ್ಟದ. ಅಡ್ಡ ಇಟ್ಟದಕ್ಕೆ ನಮಗೆ ನಾಮ ರೂಪ ಕ್ರಿಯೆಗಳೇ ಕಾಣ್ಲಕತ್ತವ. ಆ ನಾಮ ರೂಪ ಕ್ರಿಯೆಗಳ ಹಿಂದೆ ಇರುವಂತ ಬ್ರಹ್ಮ ಕಾಣ್ತಾ ಇಲ್ಲ. ಅದಕ್ಕೆ ಉದಾಹರಣೆ, ಬಂಗಾರದ ಅಂಗಡಿ ಒಳಗೆ ಹೋದ್ರಿ ಅಂತಂದ್ರ ಉಂಗುರ, ನೆಕ್ಲೆಸ್ಸು, ಮತ್ತೇನದ ಸರ, ಬಳಿ ಇಂಥವೇ ಕಾಣ್ಲಕತ್ತವ. ಆದರೆ ಅದರ ಹಿಂದೆ ಇರುವ ಬಂಗಾರ ನಮಗೆ ಕಾಣ್ತಾ ಇಲ್ಲ. ಅದರದ್ದು ಆಭರಣಗಳ ವಿನ್ಯಾಸಗಳನ್ನ ನೋಡ್ಲಕತ್ತೀವಿ ಅಂತಂದ್ರ ಅದು ಮಾಯೆಯ ದರ್ಶನ. ಇಲ್ಲದ್ದು ನೆಕ್ಲೆಸ್ ಅನ್ನೋದು ಇಲ್ಲೇ ಇಲ್ಲದು, ಬಂಗಾರದಾಗೆ ಒಂದು ಡಿಸೈನ್ ಅಷ್ಟೇ. ಅದು ಬಂಗಾರ ತೆಗೆದು ಹೋಗಿದ್ರಿ ಅಂತಂದ್ರ ಅಲ್ಲಿ ನೆಕ್ಲೆಸ್ಸೇ ಇಲ್ಲ. ಉಂಗುರ ಅದು ಒಂದು ಡಿಸೈನ್ ಅಷ್ಟೇ, ಅದ್ರೊಳಗಿಂದ ಉಂಗುರ ತೆಗೆದ್ರಿ ಅಂದ್ರೆ ಅಲ್ಲಿ ಉಂಗುರನೇ ಇಲ್ಲ. ಇಲ್ಲದ್ದು ಇದ್ದಂಗೆ ತೋರ್ಲಕತ್ತದಲ್ಲ, ಅದನ್ನೇ ನೋಡ್ಲಕತ್ತೀವಿ. ಅದರ ಹಿಂದೆ ಇರುವಂತ ಆ ಬ್ರಹ್ಮಚೇತನವನ್ನ ನೋಡ್ತಾ ಇಲ್ಲ ಅಂತಂದ್ರೆ ಏನಾಗ್ಲಕತ್ತದ? ಜಾಗೃತಾವಸ್ಥೆಯಲ್ಲಿ ಆ ಮಾಯೆ ನಮಗ ಹೆಂಗ ಪ್ರತೀತಿ ಆಗ್ಲಕತ್ತದಂದ್ರ, ಜಾಗೃತಾವಸ್ಥೆಯಲ್ಲಿ ಆ ಮಾಯೆ ನಮಗೆ ಯಾವ ರೀತಿಯಲ್ಲಿ ಪ್ರತೀತಿ ಆಗ್ಲಕತ್ತದ? ನಮಗ ನಾಮ ರೂಪ ಕ್ರಿಯೆಗಳ ಮೂಲಕ ಮಾಯೆ ನಮಗ್ ಪ್ರತೀತಿ ಆಗ್ಲಿಕ್ಕತ್ತದ. ಆ ನಾಮ ರೂಪ ಕ್ರಿಯೆಗಳನ್ನು ಹಿಡ್ಕೊಂಡೆ ನಾವು ವ್ಯವಹರಿಸ್ತಾ ಇದ್ದೇವಂತಂದ್ರ ಅದು ಜ್ಞಾನ ಅಲ್ಲ, ಅದು ಅಜ್ಞಾನ. ನಾಮ ರೂಪ ಕ್ರಿಯೆಗಳ ಹಿಂದೆ ಇರುವಂತ, ಅದಕ್ಕೆ ಆಧಾರವಾಗಿರುವಂತ ಬ್ರಹ್ಮಚೇತನವನ್ನ ಪರಿಗಣಿಸಿ ವ್ಯವಹರಿಸಿದೆವಂತಂದ್ರೆ ಅದೇ ಜ್ಞಾನ. ಈಗ ನಾಮ ರೂಪ ಕ್ರಿಯೆ ಅನ್ನೋದು ಮಾಯೆಯ ದರ್ಶನ ಅನ್ನೋದು ಪಕ್ಕ ಗೊತ್ತಾಯ್ತಾ? ಜಾಗೃತಾವಸ್ಥೆ ಒಳಗ ಅದಕ್ಕೆ ಹಿಂದಿರೋ ಆಧಾರವಾಗಿರೋದು ಬ್ರಹ್ಮ. ಬ್ರಹ್ಮನನ್ನ ಅರಿತರೆ ಜ್ಞಾನ, ಬ್ರಹ್ಮನನ್ನ ಅರಿಯದೆ ಬರೇ ನಾಮ ರೂಪಗಳನ್ನಷ್ಟೇ ಅರಿತರೆ ಅದು ಅಜ್ಞಾನ, ಅದು ಮಾಯೆಯ ದರ್ಶನ. ಮತ್ತೀಗ ಸ್ವಪ್ನಾವಸ್ಥೆಯಲ್ಲಿ ಏನೇನು ತೋರ್ತವ ಅವೆಲ್ಲ ಓಸು ಮಾಯನೆ. ಸ್ವಪ್ನದಾಗ ಏನೇನು ಕಾಣಿಸ್ತೀರಿ, ದೃಶ್ಯಗಳು ಏನ್ ಅನುಭವಿಸ್ತೀರಿ, ಎಲ್ಲನೂ ಮಾಯ, ಇಲ್ಲದ್ದು.
ಸ್ವಪ್ನದ ಕಂಡದ್ದೆಲ್ಲ ಮಾಯೆ. ಇಲ್ಲಿ ತನಕ ಕನಸು ಅಂತೇಳಿ ಏನೋ ವಿಚಾರ ಮಾಡ್ತಿದ್ರಿ. ಈಗ ಮಾಯೆ, ಅಜ್ಞಾನ, ಅದಕ್ಕೇನು ಅರ್ಥ ಇಲ್ಲ ಅಂತೇಳಿ ಗಟ್ಟಿಯಾಗಿ ತಿಳ್ಕೊಳ್ಳೋಂಥ ಬುದ್ಧಿ ಬಂತು ಅಂತಂದ್ರೆ ಮುಗೀತು. ಅದು ನಿಶ್ಚಯ ಜ್ಞಾನ ಆಗಬೇಕು. ಸ್ವಪ್ನಾವಸ್ಥೆಯಲ್ಲಿ ತೋರುವ ಅನೇಕ ಪದಾರ್ಥಗಳಿಗೆ ಉಪಾದಾನ ಕಾರಣ ಮಾಯೆಯೇ ಆಗಿರುತ್ತದೆ. ಅಜ್ಞಾನದಿಂದವೇ ಅವೆಲ್ಲ ತೋರುತ್ತವೆ. ಸ್ವಪ್ನದಲ್ಲಿ ಏನೇನು ತೋರಿವೆಯೋ ಅವೆಲ್ಲ ಅಜ್ಞಾನವೇ, ಅವೆಲ್ಲ ಮಾಯೆಯೇ. ಇಲ್ಲದ್ದು ಇದ್ದಂಗ ತೋರ್ತವೆ. ಸ್ವಪ್ನ ಅಂದ್ರೆ ಒಂದೇ, ಮಾಯೆ ಅಂದ್ರೆ ಒಂದೇ. ಮುಂದೆ ಸುಷುಪ್ತಿ ಒಳಗ ಅದರದ್ದು ತಿಳುವಳಿಕೆ ಸಮಸ್ಯೆನೂ ಇಲ್ಲ. ಜಾಗೃತಾವಸ್ಥೆಯಲ್ಲಿ ತಿಳುವಳಿಕೆ ಸಮಸ್ಯೆ, ಸುಷುಪ್ತಿಯಲ್ಲಿ ದರ್ಶನ, ಮಿಥ್ಯಾ ದರ್ಶನ, ಅವೆರಡೂ ಇಲ್ಲ. ಅಲ್ಲಿ ಸುಷುಪ್ತಿ ಒಳಗೆ ಪೂರ್ತಿ ನಿದ್ದೆ ಎತ್ತಿದ ಮೇಲೆ ಎಚ್ಚರ ಆದಾಗ, ಸುಷುಪ್ತಿಯಲ್ಲಿ ಎಚ್ಚೆತ್ತ ನಂತರ ಅಜ್ಞಾನದ ಸ್ಮೃತಿ ಆಗುತ್ತದೆ. ನಾನು ಸುಖವಾಗಿ ಮಲಗಿದ್ದೆ, ಎಲ್ಲಿದ್ದೇನೆಂಬುವುದೇ ತಿಳಿಯಲಿಲ್ಲ, ಏನೇನೂ ತಿಳಿಯಲಿಲ್ಲ. ಯಾವಾಗ ನಿದ್ರೆ ಹತ್ತಿತ್ತೋ ಗೊತ್ತೇ ಆಗಲಿಲ್ಲ. ಯಾವ ಅನುಭವವೂ ಇಲ್ಲದರ ಏನಂತಂದ್ರೆ ಏನೇನು ಅನುಭವ ಆಗಲಾರದಂತ ಸ್ಥಿತಿಯ ಒಂದು ಸ್ಮೃತಿ ಆಗ್ಯದ. ಮುಂಜಾನೆ ಎದ್ದು ಅದು ನೆನಪು ಮಾಡ್ಕೊಳಕತ್ತ ನಾವು. ರಾತ್ರಿ ನಿದ್ದೆ ಮಾಡಾಗ ಏನೇನು ನನಗೆ ಗೊತ್ತೇ ಆಗಿಲ್ಲ ನೋಡು ಅಂತ. ಅದದ್ದು ಸ್ಮೃತಿ. ಈ ರೀತಿಯಾಗಿ ಸುಷುಪ್ತಿಯಲ್ಲಿ ಮಾಯೆಯನ್ನು ಅನುಭವಿಸಿದ ಸ್ಮೃತಿ ಜಾಗೃತದ ಗೊತ್ತಾಗ್ತದೆ. ಸ್ವಪ್ನಾವಸ್ಥೆಯಲ್ಲಿ ಕಾಣುವ ದೃಶ್ಯಗಳು, ಶಬ್ದಗಳು, ಏನದ ಬಣ್ಣಗಳು, ಎಲ್ಲ ಬೆಳಕುಗಳು ಎಲ್ಲ ಮಾಯದೆ. ಮತ್ತೆ ಜಾಗೃತಾವಸ್ಥೆಯಲ್ಲಿ ನಾಮ, ರೂಪ, ಕ್ರಿಯೆಗಳು ಎಲ್ಲ ಮಾಯಂತೆ. ಈ ರೀತಿ ಮಾಯೆ ನಮಗ ಏನಾಗ್ತದೆ, 3 ಅವಸ್ಥೆಗಳಲ್ಲಿ ಗೋಚರವಾಗುತ್ತಿದೆ. ಸುಷುಪ್ತಿಯಲ್ಲಿ ಇಲ್ಲದ ಅನುಭವ ಇಲ್ಲ ಅಂತ. ಅದೇನಂತಾರ, ಯಾಮಾಸ ಅಂತ ಒಂದೇನೋ ಸೂತ್ರದ ಇದು. ಯಾವುದು ಇಲ್ಲವೋ ಅದೇ ಮಾಯೆ, ಯಾಮಾಸ ಅಂತೇಳಿ ಒಂದು ಶಬ್ದ ಬರುತ್ತದ ಎಲ್ಲೋ ಒಂದ್ ಕಡೆ. ಯಾ ಅಂದ್ರೆ ಯಾವುದು, ಮಾ ಅಂತಂದ್ರೆ ಇಲ್ಲವೋ, ಯಾವುದು ಇಲ್ಲವೋ ಅದೇ ಮಾಯೆ, ಸಾ ಮಾಯ. ಯಾಮ ಸಾಮಾಯ, ಯಾಮ ಸಾಮಾಯ ಶಬ್ದ ಬರ್ಕೋರಿ, ಅದು ಒಂದ್ ಕಡೆ. ಇದು ಮಂತ್ರ, ಇದು ಮಾಯಾ ದರ್ಶನ ಮಾಡ್ಕೊಳ್ಳೋದಿದು. ಮಾಯಾ ದರ್ಶನದ ಮಂತ್ರ ಇದು. ಯಾಮ ಸಾಮಾಯ. ಯಾ ಅಂದ್ರ ಯಾವುದು, ಮಾ ಅಂದ್ರ ಇಲ್ಲವೋ, ಸಾಮಾಯ ಅಂತಂದ್ರೆ ಅದೇ ಮಾಯೆ. ಯಾಮ ಸಾಮಾಯ. ಓಂ ನಮಃ ಶಿವಾಯ ಅಂದಂಗೆ ಇದನ್ನು ಒಂದು ಯಾಮ ಸಾಮಾಯ. ಇಲ್ಲದ್ದು ಇದ್ದಂಗ ತೋರಿ ನಮಗೆಲ್ಲ ಭಯ, ಚಿಂತೆ, ದುಃಖ ಉಂಟು ಮಾಡ್ತದಲ್ಲ, ಅದೇ ಯಾಮ ಸಾಮಾಯ. ಈ ಪ್ರಕಾರದಿಂದ 3 ಅವಸ್ಥೆಗಳಲ್ಲಿ ತೋರುತ್ತದೆ. ಆದ್ದರಿಂದ ಮಾಯೆಯು ಅಸತ್ತಕ್ಕಿಂತಲೂ ವಿಲಕ್ಷಣವಾಗಿದೆ. ಮಾಯೆ ಏನಾಗ್ಯದ, ಅಸತ್ತಕ್ಕಿಂತ ವಿಲಕ್ಷಣವಾಗ್ಯದ. ಸತ್ತಿಗೂ ವಿಲಕ್ಷಣ ಅದ, ಅಸತ್ತಿಗೂ ವಿಲಕ್ಷಣ ಅದ.
ಅಸತ್ ಪದಾರ್ಥಗಳು ತೋರುವುದೇ ಇಲ್ಲ, ಆದರೆ ಮಾಯೆಯು ತೋರುತ್ತದೆ. ಅಸತ್ ಪದಾರ್ಥಗಳಂದ್ರೆ ಬಂಜೆಯ ಮಗ ತೋರುವುದೇ ಇಲ್ಲ, ಆದರೆ ಮಾಯೆ ತೋರ್ಲಕತ್ತದಲ್ಲ. ಆದ್ದರಿಂದ ಮಾಯೆಯನ್ನ ಅಸತ್ತೆಂದು ಹೇಳಲು ಬರುವುದಿಲ್ಲ. ತತ್ವಜ್ಞಾನ ಬ್ರಹ್ಮಜ್ಞಾನದಿಂದ ನಾಶವಾಗುತ್ತಿರುವ ಕಾರಣ ಅದು ಸತ್ ಅಂತಲೂ ಹೇಳೋಕ್ಕೆ ಬರುವುದಿಲ್ಲ. ಯಾಕಂದರೆ ಸತ್ ಅಂತಂದ್ರೆ ಅದು ಯಾವುದರಿಂದಲೂ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಅದು ನಾಶವಾಗುವುದಿಲ್ಲ. ಆದರೆ ಇದು ಏನಾಗ್ತದೆ, ಬ್ರಹ್ಮಜ್ಞಾನದಿಂದ ಈ ಮಾಯೆ ನಾಶ ಆಗಿಬಿಡ್ತದಲ್ಲ, ಇದಕ್ಕೆ ಸತ್ ಅಂತಲೂ ಹೇಳಲಿಕ್ಕೆ ಬರುವುದಿಲ್ಲ. ಈ ರೀತಿಯಿಂದ ಸತ್ ಅಸತ್ಗಳಿಗಿಂತಲೂ ವಿಲಕ್ಷಣವಾಗಿರುವ ಯಾವ ಮಾಯೆ ಇರುವುದೋ ಅದರ ಕಾರ್ಯವಾದರೂ ಕೂಡ ಸತ್ ಅಸತ್ಗಳಿಗಿಂತಲೂ ವಿಲಕ್ಷಣವಾಗಿರುತ್ತದೆ. ನೋಡ್ರಿ, ಮಾಯೆ ಸ್ವತಃ ಸತ್ತು ಅಸತ್ತುಗಳಿಗೆ ವಿಲಕ್ಷಣ ಅದು ಮಾಯೆ. ಮತ್ತ ಮಾಯೆಯ ಕಾರ್ಯ ಅಂದ್ರೆ ಜಗತ್ತು ತಯಾರಾಗ್ಯದಲ್ಲ, ಬ್ರಹ್ಮಾಂಡ ಪಿಂಡಾಂಡ ಜಗತ್ತ, ಅದು ಕೂಡ ಏನದ, ಅದರ ಕಾರ್ಯ ಕೂಡ ಏನದ, ಸತ್ ಅಸತ್ ವಿಲಕ್ಷಣ ಆಗ್ಯದ. ಈ ಸೂತ್ರ ಭಾರಿ ಹೇಳಕತ್ತಾರ ಈಗ. ಮಾಯೆ ಸತ್ ಅಸತ್ತುಗಳಿಗಿಂತಲೂ ವಿಲಕ್ಷಣವಾಗಿದೆ. ಸತ್ ಅಸತ್ಗಳೆರಡಕ್ಕಿಂತಲೂ ವಿಲಕ್ಷಣವಾಗಿರುವ ಕಾರಣವೇ ಅದ್ವೈತ ಮತದಲ್ಲಿ ಮಾಯೆಯನ್ನ ಮಿಥ್ಯಾ ಎಂದು ಹೇಳಿರುತ್ತಾರೆ ಮತ್ತು ಅನಿರ್ವಚನೀಯವೆಂದು ಹೇಳಿರುತ್ತಾರೆ. ಸದಸದ್ ವಿಲಕ್ಷಣ ಲಕ್ಷಣ ಇದ್ದುದಕ್ಕ ಮತ್ತು ಅನಿರ್ವಚನೆ ಇದ್ದುದಕ್ಕೆ ಇದಕ್ಕೆ ಮಿಥ್ಯಾ ಅಂತ. ಮಿಥ್ಯಾ ಅಂದ ಕೂಡ್ಲೇನೆ ಒಂದೇ ಸಾರಿಗೆ ನಾವು ಸುಳ್ಳ ಅಂತ ಅಂತೀವಲ್ಲ. ಸುಳ್ಳು ಅಂದ್ರೆ ಹ್ಯಾಂಗ ಸುಳ್ಳ ಅಂದ್ರೆ ಅದು ಸತ್ತುನೂ ಅಲ್ಲ ಅಸತ್ತುನೂ ಅಲ್ಲ, ಮತ್ತು ಅದರ ಬಗ್ಗೆ ಏನು ಹೇಳಕ್ನು ಬರ್ಲಾರ್ದಂಗ ಅದ ಅಲ್ಲ, ಅದಕ್ಕೆ ಅದು ಅನಿರ್ವಚನೆ ಇದ್ದುದಕ್ಕೆ ಅದಕ್ಕೆ ಮಿಥ್ಯಾ ಅಂದಾರ. ಮಿಥ್ಯಾ ಅನ್ನೋ ಶಬ್ದದ ಅರ್ಥ ಈ ಒಂದು ವೇದಾಂತ ಸಿದ್ಧಾಂತದೊಳಗ ವಿಶಿಷ್ಟವಾದ ಅರ್ಥ ಅದ, ಸಾಮಾನ್ಯ ಅರ್ಥ ಅಲ್ಲದು ಮಿಥ್ಯಾ ಅನ್ನೋದಕ್ಕೆ. ಆ ವಿಶಿಷ್ಟವಾದ ಅರ್ಥ ತಿಳ್ಕೊಂಡವ್ರಿಗೆ ಈ ರೀತಿ ವಾದ ಮಾಡಲಿಕ್ಕೆ ಬರಂಗಿಲ್ಲ. ಅರ್ಥ ತಿಳಿಲಾರ್ದವ್ರು ಏನ್ ಬೇಕಾದ್ರೆ ವಾದ ಮಾಡ್ತಿರ್ತಾರ. ಮಿಥ್ಯಾ ಅಂತ ಹೇಳ್ಕೆ ಅಂದ್ರೆ ಸುಳ್ಳತ್ತೆ ತಿಳ್ಕೊಂಡು ಗದ್ದಲಕ್ಕೆ ಹಾಕೋತಿರ್ತಾರ. ಈಗ ಅದು ಮಾಯೆ ಮಂತ್ರ ಏನ್ ಬರ್ಕೊಂಡ್ರಿ, ಮಾಯೆ ಬಗ್ಗೆ ಮಂತ್ರ ಹೇಳಿದ್ಮೇಲೆ ಯಾವುದು, ಯಾಮ ಸಾಮಾಯ. ಯಾವಾಗೋ ಒಂದು ಚಿಂತೆ ಹತ್ತಿ ಜಗ್ಗಿ ಸಂಕಟ ಪಟ್ಟು ಏನೋ ವಿಚಾರ ಮಾಡ್ತಿರ್ತೀರಿ, ಆವಾಗ ಏನದ, ಈಶ್ವರ ಅದನ, ಪರಮಾತ್ಮ ಅದನ, ನಾವೆಷ್ಟರವರು ಇಂಥ ಚಿಂತೆ ಮಾಡಿ ಈ ಸಮಸ್ಯೆ ಬಗೆಹರಿಸ್ಲಕ್ಕ ನಮ್ಮ ಕೈಲೇ ಏನ್ ಸಾಧ್ಯ ಅದ ಅಂತೇಳಿ ಇಲ್ಲಿ ತನಕ ಸುಮ್ಮನೆ ಚಿಂತೆ ಮಾಡಿದೀನಿ ನೋಡು ಅಂತ ಅನಿಸ್ತದಿಲ್ರಿ. ಒಂದೊಂದ್ ಸಾರಿ ಸಮಸ್ಯೆಗಳು ತಾನೇ ಬಂದು ತಾನೇ ಬಗೆಹರಿದು ಹೋಗಿರ್ತಾವ, ನಾವು ಅದರ ಚಿಂತೆ ಮಾಡ್ತಿರ್ತೀವಿ. ಅವಾಗ ಏನಾಗ್ತದೆ, ಇದು ಯಾಮ ಸಾಮಾಯ. ಇಲ್ಲದ್ದು ಸುಮ್ಮನೆ ಇದ್ದಂಗಾಗಿ ನಮ್ಗೆಲ್ಲ ದುಃಖ ಭಯ ಚಿಂತೆ ಸಂಕಟ ಪಡಿಸ್ತದೆ ನೋಡಪ್ಪ, ಇದು ಯಾಮ ಸಾಮಾಯ. ಅದಕ್ಕೆ ಈಗೇನಾಯ್ತು, ಮಾಯೆ ಸದಸದ್ ವಿಲಕ್ಷಣ ಆದ ಅಂತ ತಿಳ್ಕೊಂಡ ಮೇಲೆ ಆ ಮಾಯೆಯ ಕಾರ್ಯ ಕೂಡ ಅದು ಕೂಡ ಸದಸದ್ ವಿಲಕ್ಷಣ ಆದ ಅನ್ನಂತ ಮಾತು ಹೇಳಿದ್ರು. ಈಗ ಅದರದ್ದು ಬ್ರಹ್ಮಾಂಡ ಪಿಂಡಾಂಡ ಮತ್ತಿನ್ನೆಂಥದ್ದು ಜಗತ್ತ ಏನೇನದವಲ್ಲ ಮಾಯೆಯ ಕಾರ್ಯಗಳು ಅವೆಲ್ಲನೂ ಸದಸದ್ ವಿಲಕ್ಷಣ ಅದವ, ಅವೆಲ್ಲನೂ ನಿರ್ವಚನೀಯನೇ ಅದವ ಅನ್ನಂತ ನಾವು ನಿರ್ಣಯ ಮಾಡ್ಕೋಬೇಕೀಗ. ಸತ್ ಅಸತ್ಗಳೆರಡಕ್ಕಿಂತಲೂ ವಿಲಕ್ಷಣವಾಗಿರುವ ಕಾರಣದಿಂದವೇ ಅದ್ವೈತ ಮತದಲ್ಲಿ ಮಾಯೆಯನ್ನ ಮಿಥ್ಯಾ ಎಂದು ಕರೆದಿರುತ್ತಾರೆ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದ. ಮಿಥ್ಯಾ ಅಂದ್ರೆ ಏನು ಅಂತಂದ್ರೆ
ಸದಸದ್ವಿಲಕ್ಷಣತ್ವಂ ಮಿಥ್ಯತ್ವಂ ಅನಿರ್ವಚನೀಯತ್ವಂ ಮಿಥ್ಯತ್ವಂ. ಇಷ್ಟು ತಿಳ್ಕೋಬೇಕು ನೋಡ್ರಿ. ಇಷ್ಟು ತಿಳ್ಕೊಂಡ್ರೆ ಮುಂದೆ ಮಾಯೆ ಅಂದ್ರೆ ಸದಸದ್ವಿಲಕ್ಷಣ, ಮಿಥ್ಯ, ಅನಿರ್ವಚನೀಯ. ಸತ್ ಅಂದರೆ ಎಲ್ಲ ಕಾಲದಲ್ಲಿ ಇರುವುದು, ಅಸತ್ ಅಂದರೆ ಯಾವ ಕಾಲದಲ್ಲೂ ಇಲ್ಲದ್ದು, ಮಿಥ್ಯ ಅಂತಂದ್ರೆ ತೋರಿ ಅಡಗುವುದು, ತೋರುವಾಗ ಇದ್ದಂತೆ ಅಡಗಿದಾಗ ಇಲ್ಲದಂತೆ ಆಗುವುದು. ಏನ್ ಮಾತುಗಳು ನೋಡ್ರಿ ಇವು. ಮಾಯೆ ಈಸ್ ಈಕ್ವಲ್ ಟು ಸದಸತ್ ವಿಲಕ್ಷಣ, ಈಸ್ ಈಕ್ವಲ್ ಟು ಮಿಥ್ಯ, ಈಸ್ ಈಕ್ವಲ್ ಟು ಅನಿರ್ವಚನೀಯ. ಬರ್ಕೋಬೇಕಿದೆಲ್ಲ ಆಮೇಲೆ. ಮಾಯೆ ಅಂದ್ರೆ ಏನು ಅಂತಂದ್ರ ಸದಸದ್ವಿಲಕ್ಷಣ. ಮಾಯೆ ಈಕ್ವಲ್ ಟು ಸದಸದ್ವಿಲಕ್ಷಣ ಈಕ್ವಲ್ ಟು ಮಿಥ್ಯ ಈಕ್ವಲ್ ಟು ಅನಿರ್ವಚನೀಯ. ಇಷ್ಟು ಬರೆದ ಮೇಲೆ ಸತ್ ಈಕ್ವಲ್ ಟು ಎಲ್ಲ ಕಾಲದಲ್ಲಿ ಇರುವಂತಹದ್ದು, ಅಸತ್ ಅಂದ್ರೆ ಯಾವ ಕಾಲದಲ್ಲೂ ಇಲ್ಲದ್ದು, ಮಿಥ್ಯ ಅಂತಂದ್ರೆ ಅದು ಇಲ್ಲದ್ದಲ್ಲ, ತೋರಿ ಅಡಗುವಂತಹದ್ದು. ಮಿಥ್ಯ ಅಂತಂದ್ರೆ ತೋರ್ತದ, ಅಡಗ್ತದ. ಮಿಥ್ಯ ಅಂದ್ರೆ ಸುಳ್ಳಲ್ಲ, ತೋರಿ ಅಡಗುವ ಸತ್ಯಕ್ಕ ಮಿಥ್ಯ ಅಂತಾರೆ. ಹೆಂಗ? ತೋರುವಾಗ ಇದ್ದಂತೆ, ಅಡಗಿದಾಗ ಇಲ್ಲದಂತೆ. ಚಂದದರಿ ವಾಕ್ಯ ಇದು. ತೋರಿದಾಗ ಇದ್ದಂಗ ಅನಿಸ್ತದ, ಅಡಗಿತಂದ್ರೆ ಇಲ್ಲದಂಗ ಆಗ್ತದ. ಇದೇ ಮಿಥ್ಯ. ನಮ್ಮ ಶರೀರ ತೋರ್ತಾ ಇರೋಗ ಇದು ಆದ ಅನ್ನಿಸ್ತಿರ್ತದ, ಅಡಿಗೆ ಹೋಯ್ತ ಅಂತಂದ್ರೆ ಇಲ್ಲದಂಗ ಆಗ್ತದ. ಇದಕ್ಕೆ ಮಿಥ್ಯ ಅಂತಾರೆ. ಬ್ರಹ್ಮಾಂಡನೂ ಅಷ್ಟೇ, ಈ ಬ್ರಹ್ಮಾಂಡದ ವಸ್ತುಗಳು ಅಷ್ಟೇ, ಮಾಯನು ಅಷ್ಟೇ. ಅದಕ್ಕೆ ಸದಸದ್ ವಿಲಕ್ಷಣತ್ವಂ ಮಿಥ್ಯತ್ವಂ. ಸತ್ಗೂ ವಿಲಕ್ಷಣ, ಅಸತ್ಗೂ ವಿಲಕ್ಷಣವಾದದ್ದು ಮಿಥ್ಯ, ಅನಿರ್ವಚನೀಯ. ಇಷ್ಟು ಸಾಕಲ್ಲ, ಟೈಮು ಬಹಳ ಆಯ್ತು. ಇದು ಹಿಂಗೆ ಮುಂದೆ ಹೋಗ್ತದ. ಇನ್ನೊಂದು ಸ್ವಲ್ಪ ಅದ, ಅದು ಮತ್ತೆ ನಾಳೆ ನೋಡೋಣ. ಒಂದೊಂದು ಸಾಲಿಗೂ ಬಹಳ ವಿವರಣೆಗಳು ಬರ್ತಿರ್ತಾವ. ನಿಮ್ಮ ಜಡ ಪ್ರವೃತ್ತಿಯಿಂದ ಏನಾಗ್ಯದ, ನಾಳೆ ಚಾಲು ಮಾಡಲಿಲ್ಲ ಅಂತಂದ್ರೆ ಅವ ಹಂಗೆ ಕಟ್ಟಾಗಿ ಹೋಗ್ತಾವ. ನಿಮ್ಮ ಪಾಪಗಳು ನಿಮಗೆ ಬಿಡಂಗಿಲ್ಲ, ಬಾಯಿ ತೆರಿಲಕ್ಕೂ ಬಿಡಂಗಿಲ್ಲ, ಮುಂದುವರಿಲಕ್ಕೂ ಬಿಡಂಗಿಲ್ಲ. ಅವು ಹಿಂಗೆ ಕುಂದಿರ್ಬೇಕು ಕಲ್ಲು ಕುತ್ತಂಗ ಅಂತ. ಏನ್ರಿ ನಮಗ್ ಕಲ್ಲು ಅಂತೀರಿ? ದಿನ 8 ತಾಸು ನಿಮ್ಮ ಸಂಗಟ ಕುಂತು ಹೇಳೋದು ಕೇಳೋದ ಮಾಡ್ತೀವಿ, ನಮಗ್ ಕಲ್ಲು ಅಂತೀರಿ. ಬೇರೆ ಯಾವ ಸತ್ಸಂಗದಾಗ ಈ ಪರಿ ಯಾರು ದುಡಿಸ್ಕೋತಾರ ಆಧ್ಯಾತ್ಮ ಸಾಧನೆ ಮಾಡ್ಲಕ್ಕ? ನಿಂಬಲ್ಲಿ ಮಾಡ್ದಟ್ ಯಾರು ಮಾಡಂಗಿಲ್ಲ ಅಂತ ನೀವು ಈಟೆಲ್ಲ ಮಾಡಿದ್ರು ನಮಗೆ ತೃಪ್ತಿ ಆಗಂಗ ಹೆಜ್ಜೆ ಹಾಕ್ತಾ ಇಲ್ಲ ಅಂತ ನಮ್ಮ ತೃಪ್ತಿ. ಏನ್ ಮಾಡ್ತೀರಿ? ಭಾಳ ಚಲೋ ಮಾಡ್ಲಕತ್ತೀರಿ, ಭಾಳ ಚಲೋ ಇರತ್ತೆ ನಿಮ್ಗೆ ಹೊಗಳಕೋತ ಆದ್ರ ಹಿಂದೆ ಬೀಳತ್ತೀರಿ. ಇಲ್ಲತ್ತೆ. ಓಕೆ. ಹಂಗ್ಯಾಕ? ಅದಾವ 100% ಅದಾವ, ಇದ್ದಲ್ಲೇ ಎಲ್ಲ ನಡೆದವ. ಇನ್ನ ಶುದ್ಧ ಆಗ್ಬೇಕು, ಇನ್ನ ಶುದ್ಧ ಆಗ್ಬೇಕು, ಇನ್ನ ಆಕ್ಟಿವ್ ಆಗ್ಬೇಕು, ಇನ್ನ ಬಹಳ ಆಕ್ಟಿವ್ ಆಗ್ಬೇಕು. ಏನೋ ವಿಚಾರ ಬರ್ತಿರ್ತದೆ, ಎಲ್ಲ ಕಟ್ಟಾಗಿ ಹೋಗ್ಬಿಡ್ತದೆ. ನೀವು ಸುಮ್ ಗಪ್ ಕೂತ್ರೆ ನಾ ಏನ್ ಮಾಡ್ತ? ನನ್ನ ಜೊತೆಗೆ ಚಿಂತನ ಲಹರಿ ಬರ್ಬೇಕು ನಿಮ್ಮದು. ಅದು ಬಂದ್ರೆ ಅದು ಹೇಳಕ್ ಇಂಟ್ರೆಸ್ಟ್ ಬರ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದ, ಅದು ಕಟ್ ಆಗ್ತದೆ. ಮತ್ತೆ ನೋಟ್ಬುಕ್ಕಿನ ಕಡೆ ಲಕ್ಷ್ಯ ಓದ್ತದ, ಮುಂದಿನ ಸಾಲು ಓದ್ತೀವಿ, ಆಯ್ತದ. ಅದರದ್ದು ವಿಶ್ಲೇಷಣೆ ಹೋಗ್ಬಿಡ್ತದೆ ಅಷ್ಟೆ. ಎಂತ ಬ್ಯೂಟಿಫುಲ್ ಥಾಟ್ಸ್ ಬರ್ತಿರ್ತಾವ, ಅಮೃತ ಸಾರ ಹೆಂಗ್ ಬರ್ತಿರ್ತದ. ಅವಾಗೇನ್ರ ಮಾತಾಡೋಣ, ಗಪ್ ಕೂತ್ರೆ ಬಚ್ಚಲ್ ಮಾರಿ ಬ್ಲಾಕ್ ಆದ್ರೆ ಏನ್ ಮಾಡ್ಬೇಕು? ಇನ್ನ ಏಟ್ ಹಾಕಿದಟ್ಟೆಲ್ಲ ಮನೆಗೆ ಒಳಗೆ ರಾಡಿ ಹಚ್ಚಾಗ್ತದೆ. ಅದಕ್ಕೆ ಸುಮ್ ಬಿಟ್ಬಿಡೋದಕ್ಕೆ. ಮುಂದೆ ಕಲ್ಲು ಹಚ್ಕೊಂಡು ಕೂತಿರ ಏನ್ ಮಾಡಕ್? ಅದು ಹಾಕಿದ ನೀರೆಲ್ಲ ಒಳ್ಳೆ ನಮ್ಗೆ ಬರ್ತಾವ. ಪರಮಾನಂದ
ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ. ತುಂಬಾ ಧನ್ಯವಾದಗಳು. ಶುದ್ಧ ಪ್ರಾಣನಿಷ್ಠ ತತ್ವಗಳಾದಂಥ ಆಚಾರ್ಯ ಸ್ವಾಮೀಜಿಯವರು ಇವತ್ತೊಂದು ಸೂತ್ರ ಹೇಳುವುದು, ಮಾಯೆ ಕುರಿತು ಒಂದು ಸೂತ್ರ. ಯಾಮ ಸಾಮಾಯ, ಯಾಮ ಸಾಮಾಯ. ಇದು ನೀವು ಈ ಕಡೆ ಹೋದ್ರು ಯಾಮ ಸಾಮಾಯ, ಈಗ ಉಲ್ಟಾ ಓಡಿದ್ರು ಯಾಮ ಸಾಮಾಯ. ಎರಡು ಕಡೆ ಆಗ್ತದೆ. ಇದು ಅನಿರ್ಮಿತನ ಇದ್ದಂಗೆ ಯಾಮ ಸಾಮಾಯ. ಮಾಯೆ ಲಕ್ಷಣ, ಮಿಥ್ಯ ಅನಿರ್ಮಿತನ ಎಲ್ಲ ಒಂದೇ ಅರ್ಥ ಕೊಡುವಂತ ಶಬ್ದಗಳು. ಸತ್ತಂದ್ರ ಎಲ್ಲ ಮೂರೂ ಕಾಲದಲ್ಲೇ ಇರುವಂತಹದ್ದು. ಅಸತ್ತ ಯಾವುದೂ ಇಲ್ಲದ್ದು. ಮಿಥ್ಯ ತೋರ್ತದ, ತೋರ್ದಂಗಾಗ್ತದ, ಮತ್ತದು ಆಗುತ್ತದೆ. ಇದು ಮಿಥ್ಯ. ಈ ವಿಷಯ ಕುರಿತು ನಮಗೆ ಗುರುಗಳು ಬಹಳ ವಿವರವಾಗಿ ನಮಗೆಲ್ಲ ಮಾಯ ಲಕ್ಷಣವನ್ನ ಗುರುಗಳು ತಿಳಿಸಿಕೊಟ್ರು. ಅವರಿಗೆ ಉತ್ಪೂರ್ವಕವಾದಂಥ ಅಭಿನಂದನೆಗಳಿಗೆ. ಈಗ ಮಂಗಲಾಚರಣೆ ಗೌರವ ತಯಾರು ನಡೆಸಿಕೊಡ್ಬೇಕು ಅಂತ ಹೇಳಿ ಅನ್ನಿಸ್ಕೊಂಡು ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಸಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಗೋದಾಮೃತ ಸುತಗೆ, ಪರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕರಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣಾರ್ಥಿ.
ಗುರುಗಳಿಗೂ ಶರಣಾರ್ಥಿಗಳು. ಇದನ್ನ ಪ್ರಕಟಣೆ ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾರಾಯಣ, 4 ಗಂಟೆಗೆ ಪಾರಾಯಣ, 8:15 ಭಾಗವತವನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಪುಸ್ತಕಗಳ ಪಠಣ ಇರ್ತದೆ. ಎಲ್ಲರೂ ಸರಿಯಾದ ಸಮಯಕ್ಕೆ 8:15 ಜಾಯಿನ್ ಆಗಬೇಕಂತೇಳಿ. ಮತ್ತೆ 1 ಗಂಟೆಯಿಂದ ಪಾರಾಯಣಕ್ಕೆ ಜಾಯಿನ್ ಆಗಬೇಕು. 4 ಗಂಟೆಗೆ ಪಾರಾಯಣಕ್ಕೆ ಜಾಯಿನ್ ಆಗಬೇಕಂತೇಳಿ. 4 ಗಂಟೆಗೆ ಸಿದ್ಧಾಂತ ಶಿಖಾಮಣಿ, 4 ರಿಂದ 5, 5 ರಿಂದ 6 ವೇದಾಂತ ಪ್ರವಚನ. ಅವೆರಡು ಭಾಗ ಹಾಕೋಬೇಕು ನೀವು. 4 ರಿಂದ 5, 5 ರಿಂದ 6, ಒಂದು 10 ನಿಮಿಷದಿಂದ ಮುಂದೆ ಆಗ್ತದ. ಮತ್ತೆ ರಾತ್ರಿ ಪ್ರಕಟಣೆ ಏನಂತಂದ್ರ ನಿಮ್ಮದು ಮೆಲುಕು ಏನೇನೆಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ಮತ್ತ ಸಿದ್ಧಾಂತ ಶಿಖಾಮಣಿ ಲಾಸ್ಟಿಗೆ. ಈಗ ರಾತ್ರಿ ಲಾಸ್ಟಿಂದ ಮತ್ತ ನಿಮ್ದು ಸಿದ್ಧಾಂತ ಶಿಖಾಮಣಿಲಿಂತೆ ಮುಕ್ತಾಯ ಆಗ್ತದ. 9:30, 9:40 ಬಂದು ಹೇಳ್ತೀವಲ್ಲ. ಆಯ್ತು, ಮುಗಿಸ್ರಿ. ಈಗ ರಾತ್ರಿ 8 ಗಂಟೆಗೆ ನೀವೇನ್ ಪ್ರಕಟಣೆ ಮಾಡ್ತೀರಿ, 8:15, ಲಾಸ್ಟಿಗೆ ಮತ್ತೆ ಸಿದ್ಧಾಂತ ಶಿಖಾಮಣಿ ಚಿಂತನ ಅಂತ ಲಾಸ್ಟಿಗೆ ಅದನ್ನೂ ಇರ್ತದಿಲ್ಲ. ಅದನ್ನು ಸೇರಿಸ್ಬೇಕಾದ್ರಾಗ. ದಿನ 5 ರಿಂದ 6 ವೇದಾಂತ ಪ್ರವಚನ, 4 ರಿಂದ 5 ನಿಮ್ಮ ಚಟುವಟಿಕೆಗಳು. ರಾತ್ರಿನೂ 9:30 10 ಸಿದ್ಧಾಂತ ಶಿಖಾಮಣಿ. ಬೆಳಿಗ್ಗೆ 7 ರಿಂದ 8 ವಿಚಾರ ಸಾಗರ. ಇವು ಅದರೊಳಗೆ ನೀಟಾಗಿ ಹೇಳಬೇಕು. ಓಕೆ.